ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾಗಿ ಎಲ್ಲವನ್ನು ನಾವು ಪ್ರಕೃತಿಯಿಂದ ಕಲಿಬೇಕಾಗುತ್ತೆ. ಎಲ್ಲವನ್ನು ಪ್ರಕೃತಿಯಿಂದಲೇ ಕಲಿಬೇಕು. ಈ ಅಂಶವನ್ನು ತಿಳಿಸ್ಕೊಟ್ಟಕ್ಕೆ ಸರೋಜ ಮೇಡಮ್ ಜಾಯ್ನ್ ಆಗಬೇಕಾಯ್ತು. ಸರೋಜ ಮೇಡಮ್ ಕಾರಣಾಂತರದಿಂದ ಅವರು ಜಾಯ್ನ್ ಆಗಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಅಂಶವನ್ನು ಮುಂದುವರ್ಸೋಣ. ಸ್ನೇಹಿತರೆ, ಈ ಜೊತೆಗೆ ಇನ್ನೊಂದು ಚಿಕ್ಕ ಅನೌನ್ಸ್ಮೆಂಟ್ ಏನಂದ್ರೆ 7:15 7:30ಗೆ ಎಲ್ಲರೂ ಆದಷ್ಟು ಟ್ರೈ ಮಾಡಿ. ಯಾರು ಕೆಲಸ ಕಡಿಮೆ ಇದ್ರೆ ಕೆಲಸ ನೀವು ಒಂದು ಸ್ವಲ್ಪ ಸಮಯ ಮಾಡಿಕೊಂಡು 7:30ಗೆ ವರೆಗೂ ಇದ್ರೆ 7:30ಗೆ ನಾಗರಾಜ್ ಸರ್ ಜಾಯ್ನ್ ಆಗ್ತಾರೆ. ಇವತ್ತಿನ ನಾವೇನು ಅನ್ಕೊಂಡಿದ್ವೋ ಈ ಪವಾಡ ಎಕ್ಸಸೈಸ್, ಮಿರಾಕಲ್ ಎಕ್ಸಸೈಸ್, ಬ್ರೈನ್ ಎಕ್ಸಸೈಸ್, ಮೆಮರಿ ಪವರ್ ಅಂದ್ರೆ ನೆನಪಿನ ಶಕ್ತಿಗೆ, ಏಕಾಗ್ರತೆ, ಅತಿ ಹೆಚ್ಚು ಏಕಾಗ್ರತೆಗೆ, ನೆನಪಿನ ಶಕ್ತಿಗೆ ಮತ್ತೆ ಹಲವಾರು ಪ್ರಯೋಜನಗಳಿಗೆ ಒಂದು ಈ ಫೋಟೋ ಎಲ್ಲಿದೆಯೋ ಅದು ನೀವು ಸ್ಕ್ಯಾನ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಂಡಿದಂತ ಆ ಫೋಟೋದ ಮೇಲೆ ಆ ಎಕ್ಸಸೈಸಸ್ ಸರ್ ಹೇಳ್ಕೊಡ್ತಾರೆ. 7:15 ಜಾಯ್ನ್ ಆಗ್ತಾರೆ ಸರ್. ಸೊ 7:15 ಜಾಯ್ನ್ ಆಗಿದ್ರೆ ಅಲ್ಲಿಂದ ಒಂದು 10-15 ನಿಮಿಷ ನಿಮಗೆ ನಾವೆಲ್ಲರೂ ಕಲಿಸ್ಕೊಡ್ತಾರೆ. ಅದಾದ್ಮೇಲೆ ಯಾವುದೇ ಪ್ರಶ್ನೆಗಳಿದ್ರೆ ಮತ್ತೆ ಅದು ಸಂಬಂಧಿತ ಪ್ರಶ್ನೆಗಳಿದ್ರೆ ಸರ್ ಹತ್ರ ಕೇಳ್ಬೋದು. ಸೊ ಅದೊಂದು ದಯವಿಟ್ಟು ಗಮನಿಸ್ಕೊಳ್ಳಿ. 7:30 ಅದು ದಯವಿಟ್ಟು ಎಲ್ಲರೂ ಗಮನಿಸ್ಕೊಳ್ಳಿ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಕೃತಿಯಿಂದ ನಾವು ಏನೇನು ಕಲಿಯಬೇಕಾಗತ್ತೆ, ಏನು ಕಲಿಯಬಹುದು ಅಂತಂದ್ರೆ, ಸ್ನೇಹಿತರೆ ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ತಿಳ್ಕೊಂತ ಬಂದಿದ್ವಿ. ಸೊ ನಾವೆಲ್ಲರೂ ಪ್ರಕೃತಿಯಲ್ಲಿ ಒಂದು ಭಾಗ. ಅಂದ್ರೆ ಇಡೀ ವಿಶ್ವದಲ್ಲಿ ಈ ಸೃಷ್ಟಿ ಆಗಿರೋದು ನೋಡಿದ್ರೆ ಸೃಷ್ಟಿ ಅನ್ನೋದು 2 ತರ ಆಗಿದೆ. ಈಗಾಗಲೇ ಗೊತ್ತು ನಮಗೆಲ್ಲರೂ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಆದ್ರೆ ಮತ್ತೊಂದ್ಸರಿ ನಾವು ರಿವೈಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ದೇವರು ಸೃಷ್ಟಿ ಅಂದ್ರೆ ಪರಮಾತ್ಮ ಅಲ್ಬೋದು, ಪರಿಪೂರ್ಣಾತ್ಮ ದೇವರು ಅಂತ ಅಲ್ಬೋದು, ಏನೇ ಹೆಸರಿಂದ ಕೇಳಿದ್ರು ಖಂಡಿತವಾಗಿ ಈ ಸೃಷ್ಟಿ ಆಗಿರೋದು 2 ವಿಧಗಳ ಸೃಷ್ಟಿಯಾಗಿದೆ. ಒಂದು ಪ್ರಕೃತಿ, ಇನ್ನೊಂದು ಪುರುಷ ಅಂತ ಅರ್ಥ. ಪ್ರಕೃತಿ ಅಂದ್ರೆ ಪ್ರಕೃತಿ ಕೆಳಗಡೆ ಎಲ್ಲಾ ಜಂತು ಜಾತಿಗಳು, ಜಂತುಗಳು ಮತ್ತೆ ಪಕ್ಷಿಗಳು ಮತ್ತೆ ಸಸ್ಯಗಳು ಮತ್ತೆ ನಮ್ಮ ಜಲಚರಗಳು ಎಲ್ಲ ಅದ್ರ ಒಳಗಡೆ ಇರುತ್ತೆ. ಅದು ಪ್ರಕೃತಿ ಅಂತ ಕರಿತೀವಿ ಸ್ನೇಹಿತರೆ. ಮತ್ತೆ ಪುರುಷ ಅಂದ್ರೆ ನಮ್ಮ ಮಾನವ ಕುಲ ಬರುತ್ತೆ ಪುರುಷ ಕೆಳಗಡೆ. ಅರ್ಥ ಮಾಡ್ಕೊಳ್ಳಿ, ಮಾನವ ಕುಲ ಅನ್ನೋದು ನಮ್ಮ ಪುರುಷ ಕೆಳಗಡೆ ಬರುತ್ತೆ. ಈಗ ಇದಕ್ಕೆ ಏನು ವ್ಯತ್ಯಾಸ ಇದೆ ಈ ಎರಡಕ್ಕೂ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಮ್ಮ ಪ್ರಕೃತಿ ಒಳಗಡೆ ಸ್ನೇಹಿತರೆ, ಪ್ರಕೃತಿಯಲ್ಲಿ ಅಲ್ಲಿರುವಂಥದ್ದು ಒಂದು ಅಂಶಾತ್ಮ ಇಲ್ಲ, ಅಲ್ಲಿರೋದು ಗ್ರೂಪ್ ಆತ್ಮ ಅಂತಂದ್ರೆ ಗುಂಪು ಆತ್ಮ ಅಂತ ಕರಿತೀವಿ. ಎಲ್ಲಾ ಜಂತುಗಳಿಗೂ, ಎಲ್ಲಾ ಸಸ್ಯಗಳಿಗೂ, ಎಲ್ಲಾ ಪಕ್ಷಿಗಳಿಗೂ, ಎಲ್ಲಾ ಮೀನುಗಳಿಗೂ ಏನಿರತ್ತೆ ಅಂದ್ರೆ ಅದು ಗುಂಪಾತ್ಮ ಅಂತ ಇರ್ತೀವಿ. ಗುಂಪಾತ್ಮ ಅಂದ್ರೆ ಏನು ಅಂದ್ರೆ, ಎಷ್ಟೋ ಈಗ ನೋಡಿ, ಒಂದು ಯಾವುದೇ ಜಂತು ತಗೊಂಡ್ರೆ ಅದು ಎಷ್ಟೋ ಸಂಖ್ಯೆದಲ್ಲಿರುತ್ತೆ ಅಲ್ವಾ. ಭೂಮಿ ಮೇಲೆ ಒಂದು ಯಾವುದೇ ಎಲಿಫೆಂಟ್ ತಗೊಳ್ಳಿ, ಎಷ್ಟು ಸಂಖ್ಯೆದಲ್ಲಿ ಇರ್ತದೆ? 1 ಮಿಲಿಯನ್ ಅಂದ್ರೆ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ಇರುವಂತ ಈ ಎಲ್ಲಾ ಎಲಿಫೆಂಟ್ಸ್ಗಳಿಗೂ ಒಂದು ಗುಂಪು ಆತ್ಮ ಇರತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಇದು ಪ್ರಧಾನ ವ್ಯತ್ಯಾಸ ಯಾವುದಕ್ಕೂ, ಪುರುಷ ಸೃಷ್ಟಿಗೆ ಮತ್ತೆ ಪ್ರಕೃತಿ ಸೃಷ್ಟಿಗೆ. ಏನು ಪ್ರಧಾನ ವ್ಯತ್ಯಾಸ ಅಂದ್ರೆ, ಪ್ರಕೃತಿ ಸೃಷ್ಟಿಯಲ್ಲಿ ಪ್ರತಿ ಜೀವಿಕ್ಕೂ, ಯಾವುದೇ ಜೀವಿ ತಗೊಳ್ಳಿ, ಒಂದು ಎಲಿಫೆಂಟ್ ತಗೊಳ್ಳಿ, ಇಲ್ಲ ಇನ್ನೊಂದು ಹಾರ್ಸ್ ತಗೊಳ್ಳಿ, ಇಲ್ಲಾಂದ್ರೆ ಒಂದು ನಾಯಿ ತಗೊಳ್ಳಿ, ಯಾವುದೇ ಒಂದು ಜಂತು ತಗೊಂಡ್ರೆ ಆ ಜಂತು ಸಂಬಂಧಿತ ಇಡೀ ಭೂಮಿ ಮೇಲೆ ಎಲ್ಲಾದ್ರೂ ಆ ಜಂತು ಇರ್ಬೋದು. ಆ ಎಲ್ಲಾ ಜಂತುಗಳಿಗೂ ಸೇರಿ ಒಂದೇ ಒಂದು ಆತ್ಮ, ಅದೇ ಗುಂಪಾತ್ಮ ಅಂತ ಕರಿತೀವಿ ಸ್ನೇಹಿತರೆ. ಈ ಗುಂಪಾತ್ಮ ಅನ್ನೋದು ಯಾವಾಗ್ಲೂ ಒಂದೇ ಆತ್ಮ, ಅದೆಲ್ಲಾ ಜಂತುಗಳು ಸೇರಿ ಒಂದೇ ಆತ್ಮ ಇರುತ್ತೆ. ಅದೊಂದು ಪ್ರಧಾನ ವ್ಯತ್ಯಾಸ ನಮ್ಮ ಪುರುಷ ಸೃಷ್ಟಿಗೆ, ಪ್ರಕೃತಿ ಸೃಷ್ಟಿಗೆ. ಪುರುಷ ಸೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಪ್ರತಿ ಮಾನವನಿಗೆ ಒಂದು ಅಂಶಾತ್ಮ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಮಾನವನ ಜನ್ಮ ಈಗಾಗಲೇ ನಿನ್ನೆ ಸಾಯಂಕಾಲ ಒಂದು ನಮ್ಮ ತರಗತಿಯಲ್ಲಿ ನಾವು ತಿಳ್ಕೊಂತ ಹೋಗಿದ್ವಿ. ಈ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಒಂದು ಅಂಶದ ಬಗ್ಗೆ ಪ್ರಾಮುಖ್ಯವಾಗಿ ತಿಳ್ಕೊಂಡಿದ್ವಿ. ಅಂದ್ರೆ ಏನು? ಎಲ್ಲಾ ಜಂತುಗಳಲ್ಲಿ ನರಜನ್ಮ ಅನ್ನೋದು ಒಂದು ಶ್ರೇಷ್ಠವಾಗಿರೋದು, ಮತ್ತೆ ಅದು ಮಿಕ್ಕಿರ ಎಷ್ಟೋ ಬೆಲೆ ಇರುವಂಥದ್ದು ಅಲ್ವಾ. ಯಾಕಂದ್ರೆ ನಮ್ಗೆ ಪ್ರತಿ ಮಾನವನಿಗೆ ಒಂದು ಅಂಶಾತ್ಮ ಸಿಕ್ಕಿದೆ. ಅಂದ್ರೆ ಪ್ರತಿ ಮಾನವನಿಗೂ ಒಂದು ಅಂಶಾತ್ಮ ಕೊಟ್ಟಿದ್ದಾರೆ. ಈ ಅಂಶಾತ್ಮದಿಂದ ನಾವೇನಾಗ್ತೀವಿ ಅಂದ್ರೆ, ಅಂಶಾತ್ಮದಿಂದ ನಮ್ಮ ಒಳಗಡೆ ಇರುವಂತ ಲಕ್ಷಣಗಳು ಸ್ನೇಹಿತರೆ, ಯಾವುದೇ ಅಂಶಾತ್ಮ ಭೂಮಿ ಮೇಲೆ ಬರ್ತಾ ಇದ್ರೆ ಆ ಅಂಶಾತ್ಮಕ್ಕೆ ಇರುವಂತದ್ದು
ಅದ್ಭುತವಾದ ಲಕ್ಷಣಗಳಿರ್ತದೆ. ಅಂದ್ರೆ ಅದು ಶುದ್ಧವಾಗಿರತ್ತೆ, ಅರ್ಥ ಮಾಡ್ಕೊಳ್ಳಿ. ಶುದ್ಧವಾಗಿರುವಂತ ಆ ಅಂಶಾತ್ಮ ಅದು ಜೀವನ ಪ್ರಯಾಣವನ್ನು ಕೊನಸಾಗಿಸ್ತಾ ಏನಾಗ್ತದೆ, ಸೊ ಎಷ್ಟೋ ಜೀವನಗಳಲ್ಲಿ ಅದು ಜೀವನ ನಡೆಸ್ತಾ ಇರ್ತದೆ. ಅವಾಗ ಎಷ್ಟೋ ಮಾಲಿನ್ಯ ತಂದು ಕೊಡ್ತದೆ. ಎಲ್ಲಾ ಮಾಲಿನ್ಯವನ್ನು ಅದು ಸೇರಿಸ್ಕೊಂತಾ ಹೋಗ್ತದೆ ಅಲ್ವಾ. ಪ್ರತಿ ಜೀವನದಲ್ಲಿ ನಾವು ಎಷ್ಟೋ ಕರ್ಮಗಳು ಮಾಡ್ತೀವಿ. ಆ ಕರ್ಮಗಳಿಂದ ಎಷ್ಟೋ ಕೆಟ್ಟ ಅಂಶಗಳು, ಕೆಟ್ಟ ಫಲಿತಗಳು, ಒಳ್ಳೆ ಕರ್ಮಗಳು ಮಾಡಿದ್ರೆ ಒಳ್ಳೆ ಫಲಿತಾಂಶಗಳು ಈಗಾಗಲೇ ತಿಳ್ಕೊಂಡಿದ್ವಿ. ಇಷ್ಟೆಲ್ಲ ಮಾಡುವಾಗ ಆ ಮಾಲಿನ್ಯ ಎಲ್ಲಾ ಮಾಲಿನ್ಯವನ್ನು ಏನಾಗ್ತದೆ, ನಮ್ಮ ಮನೋಮಯ ಕೋಶ ಒಳಗಡೆ ಸೇರ್ಕೊತದೆ. ಆ ಮನೋಮಯ ಕೋಶ ಅಂದ್ರೆ ನಮ್ಮ ಚೇತನ ಮನಸ್ಸು ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಚೇತನ ಮನಸ್ಸಲ್ಲಿ ಎಲ್ಲ ಇದ್ದು ಅಲ್ಲಿಂದ ನಮ್ಮ ಉಪಚೇತನ ಮನಸ್ಸು ಹೋಗುತ್ತೆ, ಅಂದ್ರೆ ಉಪಪ್ರಜ್ಞಾ ಮನಸ್ಸು ಸೇರ್ಕೊಂತದೆ. ಯಾವಾಗ ಉಪಪ್ರಜ್ಞಾ ಮನಸ್ಸಲ್ಲಿ ಎಲ್ಲಾ ಮಾಲಿನ್ಯವನ್ನು ಸಂಗ್ರಹಿಸ್ಕೊಂತೀವೋ ಅದೇ ನಮ್ಮ ಕರ್ಮಗಳನ್ನು ನಿರ್ಣಯ ಮಾಡುತ್ತೆ, ಅಂದ್ರೆ ನಮ್ಮ ಜೀವನವನ್ನು ನಿರ್ಣಯ ಮಾಡುತ್ತೆ. ಯಾವುದೇ ಮುಂದಿನ ಜೀವನ ನಮ್ಗೆ ಬರ್ಬೇಕಂದ್ರೆ ಅದು ಸುಮ್ಮನೆ ಬರಲ್ಲ. ಅಂದ್ರೆ ಅದು ತಾನಂತಾದ್ದು ಏನು ಬರಲ್ಲ. ಯಾವುದೇ ಮುಂದಿನ ಜೀವನ, ಒಂದು ಒಂದು ಜೀವನ ನಾವು ತಗೊಂತಾ ಇದೀವಿ, ಇನ್ನೊಂದು ಜನ್ಮ ತಗೊಂತಾ ಇದೀವಿ ಅಂದ್ರೆ ಖಂಡಿತವಾಗಿ ಆ ಜನ್ಮ ನಾವು ಮಾಡಿರುವಂತ ಹಿಂದಿನ ಜನ್ಮ ಅಲ್ಲಿ ಏನೇನು ಕೆಲಸಗಳು ಮಾಡ್ತೀವಿ, ಏನೇನು ನಾವು ಚಟುವಟಿಕೆಗಳು ನಡೆಸ್ತೀವಿ, ಸೊ ಯಾವ್ದಾವ್ದು ಕರ್ಮಗಳು ಮಾಡ್ತೀವಿ, ಆ ಕರ್ಮಗಳಿಂದ ಫಲಿತಗಳೇನು, ಇದೆಲ್ಲಾ ನಿರ್ಣಯ ಮಾಡೋದು ಯಾರಂದ್ರೆ ಉಪಪ್ರಜ್ಞಾ ಮನಸ್ಸು ಸ್ನೇಹಿತರೆ. ಈಗ ನಾವೆಲ್ಲ ಅನ್ಕೊಂತಾ ಇರ್ತೀವಿ, ನನಗೂ ದೇವ್ರು ಯಾಕಪ್ಪ ಈ ಜನ್ಮ ಕೊಟ್ಟಿದ್ದಾನೆ, ಈ ಜನ್ಮದಲ್ಲಿ ನಾನು ತುಂಬಾ ಕೆಟ್ಟದಾಗ ಅನುಭವಿಸ್ತಾ ಇದ್ದೀನಿ, ನಮ್ಮ ಆರೋಗ್ಯ ಸರಿ ಇಲ್ಲ, ಮತ್ತೆ ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಬಂಧಗಳು ಯಾವುದೇ ಇದೆಲ್ಲಾನು ಕೆಟ್ಟೋಗಿದೆ, ನಾನು ಯಾಕೆ ಇಷ್ಟು ಅಲಿತಾ ಇದ್ದೀನಿ ಅಂತ ನೀವು ಅನ್ಕೊಂತಾ ಇರ್ತೀರಿ. ಅಂದ್ರೆ ನೀವು ಯಾವಾಗ್ಲೂ ದೇವ್ರನ್ನ ದೂಷಿಸ್ತಾ ಇರ್ತೀರಿ ಅಲ್ವಾ. ದೇವ್ರ ಬಗ್ಗೆನೇ ಆ ದೇವ್ರನ್ನ ದೂಷಿಸ್ತಾ ಇರ್ತೀರಿ. ಎಲ್ಲಾ ಚೆನ್ನಾಗಿದ್ರೆ ದೇವ್ರನ್ನು ನೀವು ನೆನ್ಸ್ಕೊಳಲ್ಲ. ಏನ್ ಅನ್ಕೊಂತೀವಿ ಅಂದ್ರೆ ಎಲ್ಲಾ ಚೆನ್ನಾಗಿದ್ರೆ ನಾನೇ ದೊಡ್ಡವನು, ನಾನೇ ಚೆನ್ನಾಗಿ ಮಾಡಿದೀನಿ, ನನಗಿಂತ ಇನ್ನು ಯಾರು ಇಲ್ಲ ಅಂತ ಒಂದು ಆ ಅಹಂಕಾರದಿಂದ ಜೀವನನು ಮಾಡ್ತಾ ಇರ್ತೀವಿ ಅಲ್ವಾ. ಯಾವುದೇ ಒಂದು ಕೆಟ್ಟು ಹೋಗಿದ್ರೆ ಅವಾಗ ದೇವ್ರನ್ನು ದೂಷಿಸೋದು ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ದೇವರು ಏನು ಮಾಡಿಲ್ಲ, ಇನ್ನೊಬ್ರು ಯಾರೇ ಅನ್ಯದಾ ಬೇರೆ ಯಾವ ವ್ಯಕ್ತಿಗಳು ನಿಮ್ಮ ಜೀವನನ್ನು ನಿರ್ಣಯ ಮಾಡಲ್ಲ. ಮೊದಲನೇದು ಇದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾರು ನಿರ್ಣಯ ಮಾಡಿದ್ದಾರೆ ನಿಮ್ಮ ಜೀವನವನ್ನು, ಈ ಪ್ರಸ್ತುತ ಪರಿಸ್ಥಿತಿಗೆ ಯಾರು ಕಾರಣ ಅಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ವಿ ಕ್ರಿಯೇಟ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ರಿಯಾಲಿಟಿ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ವಾಸ್ತವ್ಯವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ, ನಮ್ಮ ವಾಸ್ತವ್ಯಕ್ಕೂ ನಾವೇ ಕಾರಣ, ಇನ್ನು ಯಾರೂ ಕಾರಣ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಏನು ಏನು ಯಾವ ತರ ಅದು ಅರ್ಥ ಮಾಡ್ಕೋಬೇಕಂದ್ರೆ, ಖಂಡಿತವಾಗಿ ನೋಡಿ, ಹಿಂದಿನ ಜನ್ಮದಲ್ಲಿ ನಾವು ಎಷ್ಟೋ ಕರ್ಮಗಳು ಮಾಡ್ತೀವಿ ಅಲ್ವಾ. ಅಷ್ಟು ಕರ್ಮಗಳಲ್ಲಿ ಎಷ್ಟೋ ಒಳ್ಳೆ ಕರ್ಮ ಸ್ವಲ್ಪ ಇರ್ತದೆ, ಕೆಟ್ಟ ಕರ್ಮಲು ಸ್ವಲ್ಪ ಇರ್ತದೆ. ಈ ಒಳ್ಳೆ ಕರ್ಮ ಮಾಡಿದ್ರೆ ಖಂಡಿತವಾಗಿ ಈ ಜೀವನದಲ್ಲಿ ಯಾವುದೇ ಪ್ರಯತ್ನ ಇಲ್ಲ ಅಂದ್ರೂ ನೀವು ಸ್ವಲ್ಪ ಸುಖ ಸುಖ ಅನ್ನೋದು ಅನುಭವಿಸ್ತಾ ಇರ್ತೀರಿ ಅಲ್ವಾ. ಸೊ ಒಳ್ಳೆ ಫಲಿತಗಳು ಅನುಭವಿಸ್ತಾ ಇರ್ತೀರಿ. ಆದ್ರೆ ನೀವು ಪ್ರಯತ್ನ ಮಾಡಿಲ್ಲ ಅಂದ್ರೂ ಅದು ನಿಮ್ ಕಡೆ ಬರುತ್ತೆ, ನಿಮ್ಮ ಜೀವನ ಒಳಗಡೆ ಬರುತ್ತೆ. ಅದು ನಿಮ್ಗೆ ಸುಖ, ತೃಪ್ತಿ, ಸಂತೃಪ್ತಿ ಕೊಡ್ತಾ ಇರ್ತದೆ. ಅಂತ ಅಂಶಗಳು ನಾವು ಜೀವನದಲ್ಲಿ ನೋಡ್ಬೋದು. ಎಷ್ಟೋ ಕಂಡಿಡ್ತಾ ಇರ್ತೀವಿ ನಾವು. ಆದ್ರೆ ಅದ್ರ ಜೊತೆಗೆ ಎಷ್ಟೋ ನಾವು ದುಃಖ ಅನುಭವಿಸ್ತಾ ಇರ್ತೀವಿ. ಸ್ವಲ್ಪ ವಿಷಯಗಳಿಂದ ದುಃಖ ಅನುಭವಿಸ್ತೀವಿ. ಅದೇ ಯಾವುದೇ ನಮ್ಮ ಮಕ್ಕಳಿಂದ ದುಃಖ ಬಂದಿರ್ಬೋದು, ಇಲ್ಲಾಂದ್ರೆ ಯಾರೋ ಆಚೆ ಕಡೆ ಇನ್ನೊಬ್ಬರು ವ್ಯಕ್ತಿಯಿಂದ ದುಃಖ ಬಂದಿರ್ಬೋದು, ಇಲ್ಲಾಂದ್ರೆ ಯಾವುದೇ ಅನಾರೋಗ್ಯ, ನಮ್ಮ ದೇಹ ಒಳಗಡೆನೆ ಅನಾರೋಗ್ಯ ಉಂಟಾಗಿ ಅಲ್ಲಿಂದ ನಾವು ದುಃಖ ಅನುಭವಿಸ್ತಾ ಇರ್ಬೋದು. ಇದಕ್ಕೆಲ್ಲಾ ಏನು ಕಾರಣಗಳು ಅಂತ ನೋಡಿದ್ರೆ, ನೀವು ಹುಡುಕ್ತಾ ಹೋದ್ರೆ ಸ್ನೇಹಿತರೆ, ಈ ಜೀವನದಲ್ಲಿ ಏನು ಕಾರಣ ಸಿಗಲ್ಲ ನಿಮ್ಗೆ. ಈ ಜೀವನದಲ್ಲಿ ಏನು ಕಾರಣ ಸಿಗಲ್ಲ. ನಾವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ದೇವರು ಅಂತ ಪದ ಇದೆಯಲ್ಲ, ಆ ಪದನು ತೆಗೆದುಬಿಟ್ಟು ಅಲ್ಲಿ ಏನ್ ಹಾಕೋಬೇಕು ನಾವು, ಇಂದಿನ ಜನ್ಮ ಕರ್ಮಗಳು ಅಂತ ಹಾಕೊಳ್ಳಿ. ಏನಂತ ಹಾಕೋಬೇಕು, ಇಂದಿನ ಜನ್ಮ ಕರ್ಮಗಳು. ದೇವರಿಗೆ ಸಮಾನ ಏನು ಗೊತ್ತಾ, ಇಂದಿನ ಜನ್ಮ ಕರ್ಮಗಳು. ಸ್ನೇಹಿತರೆ, ಇಂದಿನ ಜನ್ಮ ಕರ್ಮಗಳು ನಮ್ಮ ಪ್ರಸ್ತುತ ಜೀವನವನ್ನು ನಿರ್ಣಯ ಮಾಡಿದೆ. ಈ ಈ ಜನ್ಮದ ಕರ್ಮಗಳು, ಏನೇ ನಾವು ಕರ್ಮಗಳು ಮಾಡಿದ್ರೆ ಮುಂದಿನ ಜನ್ಮ ಏನ್ ತಗೊಂತೀವೋ ಅದಕ್ಕೆ ಸಂಬಂಧಿತ ಆ ಜೀವನ ಪರಿಸ್ಥಿತಿಗಳು, ಆ ಜೀವನ ಸ್ಥಿತಿಗతులు ಎಲ್ಲಾನು ನಿರ್ಣಯ ಮಾಡೋದು ಈ ಜೀವನದ ಚಟುವಟಿಕೆಗಳು, ಈ ಜೀವನ ನಾವು ಮಾಡುವಂತ ಕೆಲಸಗಳು, ಕರ್ಮಗಳು. ಅದು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಂಥ ಪರಿಸ್ಥಿತಿ ಇರುವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಎಷ್ಟೋ ಎಚ್ಚರಿಕವಾಗಿ ಬದುಕಬೇಕು ಸ್ನೇಹಿತರೆ. ಎಷ್ಟು ಎಚ್ಚರಿಕವಾಗಿ ಬದುಕಬೇಕು. ಇದೆಲ್ಲ ನಾವು ಯಾವ ತರ ಬದುಕಬೇಕು, ಸೊ ಯಾವ ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಅಂತ ನಾವು ಪ್ರಯತ್ನ ಮಾಡಕ್ ನೋಡಿದ್ರೆ, ನಾವು ನೈಸರ್ಗಿಕ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ಪ್ರಕೃತಿ ನೋಡಿ, ಒಂದ್ಸರಿ ಪ್ರಕೃತಿನ ಗಮನಿಸಿ ನೀವು.
ಅಂದ್ರೆ ಪ್ರಕೃತಿ ಅಂದ್ರೆ ಏನು? ಜಂತುಗಳು ಮತ್ತೆ ಸಸ್ಯಗಳು, ಈ ಖನಿಜ ಸಾಮ್ರಾಜ್ಯ ಮತ್ತೆ ಮೀನುಗಳು, ಇದೆಲ್ಲ ಯಾವ ತರ ಬದುಕ್ತಾ ಇರ್ತದೆ? ಒಂದೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಪ್ರತಿ ಪ್ರಕೃತಿಯಲ್ಲಿ ಪ್ರತಿ ಜೀವನು ಯಾವ ತರ ಬದುಕು ಅಂದ್ರೆ ಆ ಜೀವನ ಕೊನಸಾಗಿತ್ತಂದ್ರೆ ಅದು ದೇವ್ರ ಮೇಲೆ, ಪೂರ್ತಿ ದೇವ್ರ ಮೇಲೆ ನಂಬಿಕೆಯಿಂದ ಕೊನಸಾಗಿಸ್ತದೆ. ಯಾವುದೇ ಅಪನಂಬಿಕೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ನಾವು ಪಾಲಿಸ್ತಾ ಇದೀವ ನಮ್ಮ ಜೀವನದಲ್ಲಿ? ಖಂಡಿತವಾಗಿ ಇಲ್ಲ. ಏನಾಗ್ತದೆ, ಪ್ರತಿಯೊಂದಕ್ಕೂ ನಾವು ಕಾರಣ ಹುಡುಕ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಏನ್ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನೆಪ ಹಾಕ್ತಾ ಇರ್ತೀವಿ, ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ್ತಾ ಇರ್ತೀವಿ. ಸೊ ಆ ತರ ಆಗಲ್ಲ ಸ್ನೇಹಿತರೆ. ಸೊ ನೀವು ಒಂದ್ಸರಿ ನೈಸರ್ಗಿಕನು ತುಂಬಾ ಹತ್ರವಾಗಿ ಗಮನಿಸಿ. ಪ್ರತಿಯೊಂದು ಸಸ್ಯ, ಅದೇ ಸಸ್ಯ ತಗೊಳ್ಳಿ, ಆ ಸಸ್ಯ ಏನಾಗ್ತದೆ, ಸೂರ್ಯನಿಂದ ಬೆಳಕು ತಗೊಂತದೆ, ಮತ್ತೆ ನೀರು, ನಮ್ಮ ನೇಲದಿಂದ ನೀರು ತಗೊಂತದೆ, ಖನಿಜಾಂಶಗಳು ತಗೊಂತದೆ. ತಗೊಂಡಿದ ಮೇಲೆ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಮ್ಮ ಈ ಏನು ಒಂದು CO2 ಅಂತ ಇದೆಯೋ, ಕಾರ್ಬನ್ ಡೈಆಕ್ಸೈಡ್ ತಗೊಂತದೆ ನೈಸರ್ಗಿಕದಿಂದ. ಇದೆಲ್ಲದನ್ನ ತಗೊಂಡು ಅದಕ್ಕೆ ಬೇಕಾಗಿರುವಂತ ಆಹಾರವನ್ನು ಅದೇ ತಯಾರು ಮಾಡ್ಕೊತದೆ ಅಲ್ವಾ? ಇಷ್ಟೆಲ್ಲ ನೈಸರ್ಗಿಕ ಮೇಲೆ ಆಧಾರ ಅಂದ್ರೆ ನೈಸರ್ಗಿಕ ಮೇಲೆ ಡಿಪೆಂಡ್ ಆಗಿ ಇಷ್ಟೆಲ್ಲ ಅದು ಮಾಡ್ಕೊಂತ ಇದೆ ಅಂದ್ರೆ ಏನ್ ನಂಬಿಕೆ ಅಂದ್ರೆ ಪೂರ್ತಿ ನಂಬಿಕೆ. ಅದು ಅವ್ರ ಸೃಷ್ಟಿಕರ್ತ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಂದ್ರೆ ಪ್ರತಿ ಸಸ್ಯಗೂ ಪೂರ್ತಿ ಪೂರ್ತಿ ನಂಬಿಕೆ ಅನ್ನೋದು ಅವ್ರ ಸೃಷ್ಟಿಕರ್ತ ಮೇಲೆ ಇದೆ. ನಾವು ಅರ್ಥ ಮಾಡ್ಕೋಬೇಕಿದು. ಆದ್ರೆ ಅದೇ ನಂಬಿಕೆ ನಮ್ಮ ಒಳಗಡೆ ಇದೆಯಾ? ಖಂಡಿತವಾಗಿಲ್ಲ ಸ್ನೇಹಿತರೆ. ನಾವೇನ್ ಅನ್ಕೊಂತ ಇರ್ತೀವಿ, ನಾನೇ ಇದು ಮಾಡ್ಬೇಕು, ನಾನೇ ಸಾಧಿಸ್ಬೇಕು, ನಾನೇ ದೊಡ್ಡವನು, ನಾನೇ ಅಂದ್ರೆ ಒಂಥರ ಈ ಗರ್ವದಿಂದ ಹೇಳ್ಬೇಕಂದ್ರೆ ಅಹಂಕಾರದಿಂದ ನಾವು ನಮ್ಮ ಜೀವನ ನಡೆಸ್ತಾ ಇರ್ತೀವಿ. ಸೊ ಆ ತರ ಆಗಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ನಾವೇನ್ ಮಾಡ್ಬೇಕಂದ್ರೆ ಸರೆಂಡರ್ ಅಂದ್ರೆ ಪೂರ್ತಿ ಸಮರ್ಪಣಾ ಭಾವದಲ್ಲಿ ನಮ್ಮ ಜೀವನ ಕೊನಸಾಗಿಸ್ಬೇಕು. ಯಾವುದೇ ನೋಡಿ, ನಮ್ಮನ್ನು ಹುಟ್ಟಿಸಿರೋದು ಮತ್ತೆ ಎಲ್ಲಾ ಸೃಷ್ಟಿ ಮಾಡಿರೋದು ಭಗವಂತರು, ದೇವರು. ಅಂದ್ರೆ ನಾವೇನ್ ಹೇಳ್ತೀವಿ, ಪರಿಪೂರ್ಣ ಆತ್ಮ ಅಂತ ಕರಿತೀವಿ, ಪೂರ್ಣ ಪರಮಾತ್ಮ ಅಂತ ಕರಿತೀವಿ ಸ್ನೇಹಿತರೆ. ಆ ಪರಮಾತ್ಮ ಏನ್ ಮಾಡಿದೆ ಅಂದ್ರೆ ಪ್ರತಿ ಜೀವಿಕನು ಸೃಷ್ಟಿ ಮಾಡಿ, ಪ್ರತಿ ಜೀವನ ಅಂದ್ರೆ ಪ್ರಕೃತಿ ಸೃಷ್ಟಿ ಆಗ್ಬೋದು, ಕೃಷಿ ಸೃಷ್ಟಿ ಆಗ್ಬೋದು, ಪ್ರತಿ ಒಂದನು ಸೃಷ್ಟಿ ಮಾಡಿರುವಂಥದ್ದು ಆ ಪರಮಾತ್ಮ ಅಂತ ಅರ್ಥ ಮಾಡ್ಕೊಂಡು ಆ ಪರಮಾತ್ಮ ಮೇಲೆ ಎಷ್ಟು ನಂಬಿಕೆ ಇರ್ಬೇಕಂದ್ರೆ ಪ್ರತಿದಿನ ನನ್ಗೆ ಇದು ಬರ್ತಾ ಇದೆಯಾ, ನನ್ಗೊಂದು ಜಾಬ್, ಒಂದು ಕೆಲಸ ಸಿಕ್ತಾ, ಒಂದು ಕೆಲಸ ಹೋಗಿದ್ಯಾ, ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಮಕ್ಕಳು ಆಗ್ತಾ ಇದಾರ, ಒಳ್ಳೆ ಮಕ್ಕಳನ್ನ ಮಕ್ಕಳು ಹುಟ್ಟಿಲ್ಲ, ಇಲ್ಲ ಅಂದ್ರೆ ನಮ್ಗೆ ಸಂಪಾದನೆ ಬಂದಿದೆಯಾ, ಸಂಪಾದನೆ ಇಲ್ಲ. ಇಂಥ ಎಷ್ಟೋ ಅಂಶಗಳು ನಮ್ಮ ಜೀವನದಲ್ಲಿ ನಮ್ಗೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತದೆ ಅಲ್ವಾ? ಅವಾಗ ನಾವೇನ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ ನಾನು ಮಾಡಿಲ್ಲ ಅದಕ್ಕೆ ಬಂದಿಲ್ಲ, ಇಲ್ಲಾಂದ್ರೆ ನಮ್ಮ ಮಕ್ಕಳು ಸರಿಯಾಗಿ ನನಗೆ ಬೇಕಾಗಿರುವಂತದ್ದು ಸಹಕಾರ ಕೊಟ್ಟಿಲ್ಲ, ಅದಕ್ಕೆ ನಾವು ಇದು ಸಾಧಿಸಕ್ಕಾಗಿಲ್ಲ ಅಂತ ನಾವು ತಿಳ್ಕೊಂತ ಇದ್ದೀವಿ. ಆದ್ರೆ ಅದು ಅರ್ಥ ಅಲ್ಲ ಸ್ನೇಹಿತರೆ. ಆ ತರ ಅರ್ಥ ಮಾಡ್ಕೋಬಾರ್ದು. ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರಯತ್ನ ಇರ್ಲಿ, ಅಂದ್ರೆ ನಿಮ್ಮ ಕರ್ಮ ನೀವು ಮಾಡಿ. ಏನ್ ಕರ್ಮ ಮಾಡ್ಬೇಕೋ ಆ ಸರಿಯಾದ ಕರ್ಮ ಮಾಡಿ. ಅದಕ್ಕೆ ಹೇಳ್ತಾ ಇರ್ತೇವಲ್ಲ, ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಮನಸ ವಾಚ ಕರ್ಮನ. ಈ ಮನಸ ವಾಚ ಕರ್ಮನ ಅನ್ನೋದು ಹೇಗ್ ಬದುಕಬೇಕಂದ್ರೆ ನಾವು ಮಾತಾಡೋ ರೀತಿಯಲ್ಲಿ, ನಾವು ಯೋಚನೆ ಮಾಡೋದಲ್ಲಿ, ನಮ್ ಕೆಲಸ ಮಾಡೋದಲ್ಲಿ, ಪ್ರತಿ ಒಂದರಲ್ಲಿ ಏನಿರ್ಬೇಕು ಅಂದ್ರೆ ಶುದ್ಧೀಕರಣ ಸ್ನೇಹಿತರೆ. ಶುದ್ಧೀಕರಣ ಅಂದ್ರೆ ಯಾವುದೇ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬಾರ್ದು, ನಕಾರಾತ್ಮಕ ಅಂಶಗಳು ಮಾತಾಡಬಾರ್ದು, ನಕಾರಾತ್ಮಕವಾಗಿ ಕೆಲಸಗಳು ಮಾಡಬಾರ್ದು. ಸೊ ಇಷ್ಟೆಲ್ಲ ನಾವು ಗಮನ ಕೊಟ್ಟರೆ ಏನಾಗ್ತದೆ, ನಮ್ಮ ಜೀವನದಲ್ಲಿ ಖಂಡಿತವಾಗಿ ಒಳ್ಳೆ ಸಕಾರಾತ್ಮಕ ಅಂಶಗಳೇ ಸಕಾರಾತ್ಮಕ ಫಲಿತಗಳು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಆದ್ರೆ ನೀವು ಈ ತ್ರಿಕರಣ ಶುದ್ಧಿವಾಗಿ ಏನೇ ಕೆಲಸ ಮಾಡಿದ್ರು, ಏನೇ ಮಾತಾಡಿದ್ರು, ಏನೇ ಯೋಚನೆ ಮಾಡಿದ್ರು, ತ್ರಿಕರಣ ಶುದ್ಧಿ ಇಟ್ಕೊಂಡು ನೀವು ಮಾಡ್ತಾ ಹೋಗಿ. ನಿಮ್ಮ ಕರ್ಮಗಳು ನೀವು ಮಾಡಿ. ಕರ್ಮ ಮಾಡೋದು ನಿಮ್ಮ ಕೆಲಸ, ಅದಕ್ಕೆ ಫಲಿತ ಅನ್ನೋದು ನೈಸರ್ಗಿಕ, ಇಲ್ಲಾಂದ್ರೆ ಭಗವಂತರು ನಿರ್ಣಯ ಮಾಡ್ತಾರೆ, ನಾವು ನಿರ್ಣಯ ಮಾಡಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಈ ಕರ್ಮಗಳು ಮಾಡೋದು ಈಗಾಗಲೇ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಅಂದ್ರೆ ಒಂದು ಮಾನವನಿಗೆ ಸಿಕ್ಕಿರುವಂತ ಒಂದು ದೊಡ್ಡ ಅವಕಾಶ ಅಂದ್ರೆ ಮಾನವನಿಗೆ ಒಂದು ಮೆದುಳಿದೆ, ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ, ಮತ್ತೆ ಚೇತನ ಮನಸ್ಸು, ಉಪಚೇತನ ಮನಸ್ಸು, ಪ್ರಜ್ಞಾ ಮನಸ್ಸು, ಪ್ರಜ್ಞಾ ಮನಸ್ಸು ಎರಡು ಕೊಟ್ಟಿದ್ದಾನೆ. ಪ್ರಜ್ಞಾ ಮನಸ್ಸು ಅಂದ್ರೆ ಕಾನ್ಶಿಯಸ್ ಮೈಂಡ್, ಪ್ರಜ್ಞಾ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಈ ಎರಡು ಜೊತೆಗೆ ನಮ್ಮ ಆತ್ಮ ಇದೆ ಅಲ್ವಾ? ಈ ಆತ್ಮ ಮತ್ತೆ ಈ ಎರಡು ಮನಸ್ಸುಗಳು ಅಂದ್ರೆ ಪ್ರಜ್ಞಾ ಮನಸ್ಸು, ಚೇತನ ಮನಸ್ಸು, ಈ ಎಲ್ಲಾ ಸೇರ್ಕೊಂಡು ನಮ್ಗಿರುವಂತ ಒಂದು ದೊಡ್ಡ ಅವಕಾಶ ಅಂದ್ರೆ ಯಾವುದೇ ಜಂತುವಿಗಿಲ್ಲ ಸ್ನೇಹಿತರೆ. ಈ ನೈಸರ್ಗಿಕದಲ್ಲಿ ಯಾವ ಜಂತುಗೂ, ಯಾವ ಸಸ್ಯಗೂ, ಯಾವ ಪಕ್ಷಿಗೂ ಯಾವುದಕ್ಕೆ ಇಲ್ಲ ಅಂತ ಒಂದು ದೊಡ್ಡ ಅವಕಾಶ ಅಂದ್ರೆ ನಾವು ದೇವ್ರ ಬಗ್ಗೆ ತಿಳ್ಕೊಳ್ಳೋದು, ನಾವೇ ಒಂದು ದೇವರಾಗಿ ತಯಾರಾಗೋದು, ಅಂದ್ರೆ ನಾವೇ ಮಾನವನೇ ಮಾಧವ ಆಗೋದು ಅಂತ ಅವಕಾಶ ಯಾರು ಸಿಕ್ಕಿದೆ? ಒಂದು ಮಾನವ ಕುಲಕ್ಕೆ ಮಾತ್ರ ಸಿಕ್ಕಿದೆ.
ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಅದ್ಭುತವಾಗಿದೆ ಆಕ್ಚುಲಿ. ಅದಕ್ಕೆ ನಾವ್ ಹೇಳ್ತೀವಿ, ಈ ಜಂತೂನಾಂ ನರಜನ್ಮಂ ದುರ್ಲಭಂ ಅಂತ ಒಂದು ವ್ಯಾಖ್ಯಾನ ಇದೆ. ಇದು ಯಾರು ಹೇಳ್ಕೊಟ್ಟಿದ್ರು? ಆದಿಶಂಕರಾಚಾರ್ಯ ಅವರು ವಿವೇಕ ಚೂಡಾಮಣಿಯಲ್ಲಿ ಇದು ಪ್ರಸ್ತುತಪಡಿಸಿದ್ದಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಇದರಿಂದ ಅದಕ್ಕೆ ನಮ್ಮ ಮಾನವ ಜನ್ಮದು ಅತಿ ಅತಿ ಅದ್ಭುತ, ಅದು ಅತಿ ಶ್ರೇಷ್ಠವಾದದು, ಇದು ದುರ್ಲಭಂ ಅಂತ ಹೇಳ್ತಾರೆ. ದುರ್ಲಭಂ ಅಂದ್ರೆ ಇದು ಮತ್ತೆ ಮತ್ತೆ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಒಂದು ಮಾನವ ಜನ್ಮ ತಗೊಂಡಕ್ಕೆ ಮೇಲೆ ಪರಲೋಕದಲ್ಲಿ ಕಾಯ್ತಾ ಇರ್ತಾರೆ. ಅಂದ್ರೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಒಂದು ಪರಲೋಕದಲ್ಲಿ ಯಾವುದೇ ನಾವು ಅಭಿವೃದ್ಧಿ ಸಾಧಿಸಬೇಕಂದ್ರೆ ಎಷ್ಟೋ ಸಾವಿರಾರು ಸಾವಿರಾರು ವರ್ಷಗಳು ನಾವು ಕಾಯ್ಬೇಕಾಗತ್ತೆ. ಯಾವುದೇ ವೃದ್ಧಿ ನೋಡಿ, ನೀವು ಯಾವುದೇ ಒಂದು ತಾಳ್ಮೆ ಅಂತ ನೀವು ಕಲಿಯಬೇಕು ಅಂತ ಇಟ್ಕೊಳ್ಳಿ. ತಾಳ್ಮೆ ಅನ್ನೋ ಒಂದು ಗುಣ ಕಲಿಬೇಕಂದ್ರೆ ಮೇಲೆ ಲೋಕದಲ್ಲಿ ಸಾಧ್ಯವಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದೂ ಸಕಾರಾತ್ಮಕ ಇರ್ತದೆ. ಒಬ್ಬರು ಇನ್ನೊಬ್ಬರಿಗೆ ಸಹಕಾರ ಮಾಡಿಕೊಂಡು ಜೀವನ ಕೊನಸಾಗಿರ್ತಾರೆ. ಎಲ್ಲರೂ ಆನಂದವಾಗಿರ್ತಾರೆ. ಯಾಕಂದ್ರೆ ಅದು ಪರಲೋಕ, ಅದು ದೈವಲೋಕ ಅಂದ್ರೆ ಅಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳು ಇಲ್ಲ. ಮತ್ತೆ ಈ ಭೂಲೋಕನ ಸೃಷ್ಟಿ ಮಾಡಿರೋದು ಭಗವಂತನ ಯಾಕೆ ಸೃಷ್ಟಿ ಮಾಡಿದೆ ಅಂದ್ರೆ ಇಲ್ಲಿ ನಕಾರಾತ್ಮ ಇರ್ತದೆ, ಸಕಾರಾತ್ಮಕ ಎರಡೂ ಇರ್ತದೆ. ನೆಗೆಟಿವ್ ಪಾಸಿಟಿವ್ ಎರಡೂ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿ ಒಬ್ಬರ ಜೀವನದಲ್ಲಿ ಈ ನೆಗೆಟಿವ್ ಅನ್ನೋದು ಬರ್ತದೆ ಸ್ನೇಹಿತರೆ. ಅದು ನಾವು ತಪ್ಸಕ್ಕಾಗಲ್ಲ ಅಲ್ವಾ. ಒಂದು ಯಾಕೆ ಬರುತ್ತದೆ ನಕಾರಾತ್ಮ ಅಂದ್ರೆ, ನಕಾರಾತ್ಮಕ ಅಂಶಗಳು ನೀವು ಎದುರ್ಕೊಂಡಕ್ಕೆ ಅವಕಾಶ ಯಾಕೆ ಅವಶ್ಯಕತೆ ಅಂದ್ರೆ, ಯಾವಾಗ ನೀವು ನಕಾರಾತ್ಮಕ ಅಂಶಗಳು ಎದುರ್ಕೊಂತಿರೋ ನಿಮ್ಮ ಒಳಗಡೆ ಇರುವಂತಹ ಶಕ್ತಿ, ನಿಮ್ಮ ಒಳಗಡೆ ಇರುವಂತಹ ಯುಕ್ತಿ ಶಕ್ತಿ ಎರಡಕ್ಕೂ ಒಂಥರ ಟೆಸ್ಟ್ ಅಂತ ಕಲಿಬಹುದು. ಅದೇ ನಾವೇನ್ ಹೇಳ್ತೀವಿ ನೋಡಿ, ಭೂಮಿ ಮೇಲೆ ನಾವು ಬರ್ತಾ ಇರೋದು ಮೂರು ಕಾರಣಗಳು. ಒಂದು ಟೆಸ್ಟಿಂಗ್, ಎರಡನೇದು ಟ್ರೈನಿಂಗ್, ಮೂರನೇದು ನಮ್ಮ ಕರ್ಮಗಳೆಲ್ಲ ನಮ್ಮ ಕರ್ಮ ಏನೇನು ನಮ್ಮ ನಕಾರಾತ್ಮಕ ಕರ್ಮಗಳು ಮಾಡಿದೀವೋ, ನೆಗೆಟಿವ್ ಕರ್ಮ ಮಾಡಿದೀವೋ ಅದಕ್ಕೆಲ್ಲ ನಾವು ತಿರ್ಗಾ ಅದೆಲ್ಲ ನಾವು ಪೇ ಮಾಡ್ಬೇಕಾಗತ್ತೆ, ಅಂದ್ರೆ ವಾಪಸ್ಸು ಕೊಡ್ಬೇಕಾಗತ್ತೆ ಅಲ್ವಾ. ಸೊ ನಮ್ಮ ಕರ್ಮ ಫಲಿತಗಳು ಅನುಭವಿಸಕ್ಕೆ, ಮತ್ತೆ ನಾವು ಇಲ್ಲಿ ಒಳ್ಳೆ ಟ್ರೈನಿಂಗ್ ತಗೊಂಡಕ್ಕೆ, ಅಂದ್ರೆ ಒಳ್ಳೆ ಶಿಕ್ಷಣ ತಗೊಂಡಕ್ಕೆ, ಇನ್ನೊಂದು ನಾವು ಒಂದು ಪರೀಕ್ಷೆ ಮಾಡ್ಕೊಳಕ್ಕೆ ಅಲ್ವಾ. ಪರೀಕ್ಷೆ ಮಾಡ್ಕೊಂಡಕ್ಕೆ, ಮತ್ತೆ ಟ್ರೈನಿಂಗ್ ಅಂದ್ರೆ ಶಿಕ್ಷಣ ಹೊಂದಕ್ಕೆ, ಮತ್ತೆ ಇನ್ನು ನಮ್ಮ ಹಳೆಯ ಕರ್ಮಗಳು ಏನೇನು ನಾವು ಕೆಟ್ಟ ಕರ್ಮಗಳು ಮಾಡಿದ್ವೋ ಅದೆಲ್ಲ ಅನುಭವಿಸಕ್ಕೆ. ಈ ಮೂರು ಕಾರಣಗಳಿಂದ ನಾವು ಭೂಮಿ ಮೇಲೆ ಬರಬೇಕಾಗತ್ತೆ. ಪ್ರತಿ ಮನುಷ್ಯನು ಈ ಭೂಮಿ ಮೇಲೆ ಬರ್ತಾ ಇದ್ದಂದ್ರೆ ಈ ಮೂರು ಪ್ರಧಾನ ಕಾರಣಗಳಿರುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಈ ತರ ನೋಡ್ಕೊಂತ ಹೋದ್ರೆ ಖಂಡಿತವಾಗಿ ಸ್ನೇಹಿತರೆ, ನಾವು ನೈಸರ್ಗಿಕ ಅಂದ್ರೆ ಈ ಪ್ರಕೃತಿ ಯಾವ ತರ ಜೀವನ ಮಾಡ್ತಾ ಇದೆ ನೋಡಿ. ಮಳೆ ಬರುತ್ತೆ, ಎಲ್ಲಾ ಪಕ್ಷಿಗಳು ಮಳೆಯಲ್ಲೇ ಓಡಾಡ್ತಾ ಇರ್ತದೆ ಅಲ್ವಾ. ಮತ್ತೆ ಎಲ್ಲಾ ಸಸ್ಯಗಳು ಮಳೆ ಬರ್ತಾ ಇದೆ, ಎಷ್ಟೋ ಗಾಳಿ ಬರ್ತಾ ಇದೆ, ಗಾಳಿ ಅನ್ನೋದು ವೇಗವಂತವಾಗಿ ಹೋಗ್ತಾ ಇದೆ, ಮತ್ತೆ ಮಳೆನೂ ವೇಗವಂತವಾಗಿ ಬರ್ತಾ ಇದೆ. ಆದ್ರೂ ಎಲ್ಲಾ ಪಕ್ಷಿಗಳು, ಎಲ್ಲಾ ಸಸ್ಯಗಳು, ಎಲ್ಲಾ ಜಂತುಗಳು ಆರಾಮಾಗಿದೆ ಸ್ನೇಹಿತರೆ. ಏನು ತೊಂದರೆ ಇಲ್ಲ ಅಲ್ವಾ. ಮತ್ತೆ ನಮ್ಮ ಮಾನವನಿಗೆ ಏನಾಗ್ತದೆ, ಸ್ವಲ್ಪ ಮಳೆ ಬಂದ್ರೆ ನಾವು ತಡ್ಕೊಳಕ್ ಆಗಲ್ಲ, ಅಲ್ಲಿ ಇರಕ್ಕೂ ನಾವು ಇಷ್ಟಪಡಲ್ಲ, ಅಲ್ಲಿಂದ ಹೊರಟು ಹೋಗ್ತೀವಿ ಅಲ್ವಾ. ಸೊ ಈ ತರ ನೋಡ್ತಾ ಹೋದ್ರೆ ಏನಾಗತ್ತೆ, ನಮ್ಮ ಜೀವನದಲ್ಲಿ ಎಷ್ಟು ಗೊಂದಲ ಆಗ್ತಾ ಇದೆ ಅಂದ್ರೆ, ಯಾಕೆ ನಾವು ನಮ್ಮ ಜೀವನ ಸರಿಯಾಗಿ ನಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ, ಖಂಡಿತವಾಗಿ ಏನಾಗಿದೆ, ನಮ್ಮ ಸೃಷ್ಟಿಕರ್ತ ಮೇಲೆ ಮತ್ತೆ ನಮ್ಮ ದೇವ್ರ ಮೇಲೆ ಅದೆಲ್ಲದ ಮೇಲೆ ನಮ್ಗಿರುವಂತ ಭಕ್ತಿ ಇಲ್ಲ ನಂಬಿಕೆ ಅನ್ನೋದು ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಮಾನವನಿಗೆ ತುಂಬಾ ಕಡಿಮೆ ಇದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ನಂಬಿಕೆ ಅಂದ್ರೆ ನೀವು ನಂಬೇಕಾಗತ್ತೆ. ಅಂದ್ರೆ ಆತ್ಮವಿಶ್ವಾಸ ಅಂತ ಹೇಳ್ತೀವಿ ಅಲ್ವಾ. ಆತ್ಮವಿಶ್ವಾಸ ಅಂದ್ರೆ ಏನು? ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡೋದು. ಯಾರ ಮೇಲೆ ನಂಬಿಕೆ? ನೀವು ಅಂದ್ರೆ ಯಾರು? ನೀವು ಅಂದ್ರೆ ದೇವರು. ಅದು ಸ್ವಯಾನ ಅಂದ್ರೆ ಪ್ರತ್ಯಕ್ಷ ದೇವರು ನೀವು ಅಲ್ವಾ. ಪ್ರತ್ಯಕ್ಷ ಭಗವಂತರು ನೀವು, ಆ ಆತ್ಮ ಸ್ವರೂಪಿ ನೀವು, ಆ ಭಗವಂತ ಸ್ವರೂಪಿ ನೀವು. ಅವಾಗ ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಸೃಷ್ಟಿಕರ್ತ ಮೇಲೇನೂ ನಿಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಸೊ ಈ ತರ ಜೀವನ ಕೊನಸಾಗಿದೆ ಸ್ನೇಹಿತರೆ. ಖಂಡಿತವಾಗಿ ನಾವು ಎಷ್ಟೋ ಕಷ್ಟಗಳು, ನಷ್ಟಗಳು, ದುಃಖಗಳು ಖಂಡಿತವಾಗಿ ಅನುಭವಿಸ್ಬೇಕಾಗತ್ತೆ. ಮತ್ತೆ ಇದಕ್ಕೇನು ಒಂದು ಪರಿಹಾರ ಏನಂತಂದ್ರೆ, ನೈಸರ್ಗಿಕ ಯಾವ ತರ ಬದುಕ್ತಾ ಇದೆಯೋ ನೋಡಿ, ಪ್ರತಿಯೊಂದು ಸಸ್ಯ, ಜಂತುಗಳು ಮತ್ತೆ ಮೀನುಗಳು ಎಲ್ಲಾನು ಸೇರಿ ಅದು ಒಂದು ವಸುದೈಕ ಕುಟುಂಬ ತರ ಅದು ಬದುಕ್ತಾ ಇರ್ತದೆ. ನೀವು ಬೇಕಂದ್ರೆ ಸ್ವಲ್ಪ ಗಮನಿಸಿ. ಒಂದು ಯಾವುದೇ ಕಾಡಕ್ಕೆ ಹೋಗಿ, ಇಲ್ಲಾಂದ್ರೆ ಒಂದು ಯಾವುದೇ ಒಂದು ಪಾರ್ಕ್ ಗಾರ್ಡನ್ ಎಲ್ಲೋ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಎಷ್ಟೋ ಜೀವಿಗಳು ಬದುಕ್ತಾ ಇರ್ತದೆ. ಆದ್ರೆ ಒಂದು ಜೀವಿ ಇನ್ನೊಂದು ಜೀವಿಗೆ ಯಾವುದೇ ತೊಂದರೆ ಕೊಡಲ್ಲ ಅಲ್ವಾ. ಆ ಜೀವಿಗಳೆಲ್ಲ ಸಮಿಷ್ಟಿವಾಗಿ ವಸುದೈಕ ಕುಟುಂಬ ತರ ಅದೆಲ್ಲ ನಡ್ಸ್ಕೊಂತ ಹೋಗ್ತಾ ಇದೆ. ಅಂದ್ರೆ ಕಾರಣ ಇದೆ ಅಂದ್ರೆ ಸ್ನೇಹಿತರೆ,
ಅದಕ್ಕೂ ಎಲ್ಲಾ ಜೀವಿಗಳು ಎಲ್ಲಾ ಸಸ್ಯಗಳು ಎಲ್ಲಾ ಪ್ರಕೃತಿ ಮಾತಕ್ಕೆ ಅಂದ್ರೆ ಇರೋ ಪ್ರಕೃತಿ ಒಳಗಡೆ ಇರುವಂತ ಎಲ್ಲಾ ಜಂತು ಜಾತಿ ಪಕ್ಷಿ ಮತ್ತೆ ಸಸ್ಯಗಳು ಎಲ್ಲಾನು ಅದೆಲ್ಲ ಒಟ್ಟಿಯಾಗಿದೆ ಅಂದ್ರೆ ಆ ಕಾರಣ ಏನಂದ್ರೆ ಅದೆಲ್ಲಾನು ದೇವರು ಸೃಷ್ಟಿ ಅಂದ್ರೆ ಸೃಷ್ಟಿಕರ್ತಗೆ ಅನುಸಂಧಾನವಾಗಿ ಬರ್ತಾ ಇರ್ತಾರೆ ಸ್ನೇಹಿತರೆ. ಸೃಷ್ಟಿಕರ್ತ ಏನ್ ಕೊಟ್ಟಿದ್ರೋ ಆದ್ರೆ ಅದಕ್ಕೂ ಒಂದು ಏನ್ ಹೇಳ್ಬೇಕಂದ್ರೆ ನಾವು ಅಲ್ಲಿ ಲೋಪ ಇದೆ ಅಂದ್ರೆ ಖಂಡಿತವಾಗಿ ನಾವ್ ಹೇಳ್ಬೇಕಾಗಿರೋದು ಅಲ್ಲಿ ಇಲ್ಲ ಅಂತ ಅಂಶ ಏನಂದ್ರೆ ಮನಸ್ಸು ಇಲ್ಲ ಸ್ನೇಹಿತರೆ. ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅದಕ್ಕೂ ಅದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಆ ಇಂಟೆಲಿಜೆನ್ಸ್ ಅಲ್ಲಿ ಇಲ್ಲ. ಆದ್ರೆ ಮಾನವನಿಗೆ ಅಷ್ಟು ದೊಡ್ಡ ಅಂದ್ರೆ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನೀವು ನನ್ನ ತರ ಆಗಿ ಅಂತ. ಅಂದ್ರೆ ದೇವ್ರು ಯಾಕೆ ಕೊಟ್ಟಿದ್ದಾರೆ? ನಾನು ಸೃಷ್ಟಿಕರ್ತ, ನೀವು ಸಹ ಸೃಷ್ಟಿಕರ್ತ, ನೀವು ಸೃಷ್ಟಿಕರ್ತ ಆಗ್ಬೋದು ನೀವು. ಆದ್ರೆ ಅದು ಗಮನಿಸಿಕೊಂಡು ನೀವು ನಿಮ್ಮ ಜೀವನ ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ ಸ್ನೇಹಿತರೆ, ಸೊ ನೀವು ಶೈಶವಾತ್ಮವಾಗಿ ಈ ಭೂಮಿಯಲ್ಲಿ ಜನ್ಮ ತಗೊಂಡು ಮತ್ತೆ ಶೈಶವಾತ್ಮವಾಗಿ, ಬಾಲಾತ್ಮವಾಗಿ, ಪ್ರೌಢಾತ್ಮವಾಗಿ, ವೃದ್ಧಾತ್ಮವಾಗಿ ಮತ್ತೆ ವಿಮುಖಾತ್ಮವಾಗಿ ಆಮೇಲೆ ಅನಂತ ಆತ್ಮ ಆಗುವಂತವರೆಗೂ ನಿಮ್ಮ ಜೀವನ ಪ್ರಯಾಣವನ್ನು ಕೊನಸಾಗಿಸ್ತಾ ಎಷ್ಟೋ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಎಷ್ಟೋ ಚಕ್ರಗಳಂತ ಹೇಳ್ತಾ ಇರ್ತೀವಿ. ಚಕ್ರಗಳಂದ್ರೆ ನಮ್ಮ ಮನೋಸ್ಥಿತಿಗಳು ಅಂತ ಅರ್ಥ ಸ್ನೇಹಿತರೆ. ನಮ್ಮ ಮನೋಸ್ಥಿತಿನೂ ವೃದ್ಧಿ ಮಾಡ್ಕೊಂತ ಹೋದ ಅಂದ್ರೆ ಒಂದು ಶೇಷಾತ್ಮದಿಂದ ನಾವು ಅನೇಕಾತ್ಮ ಇಲ್ಲ ಅನಂತಾತ್ಮ ಯಾವಾಗ ಆಗ್ತೀವೋ, ಅನಂತಾತ್ಮ ಆಗಿದ ತಕ್ಷಣ ನಾವೇನಾಗ್ತೀವಿ? ನಾವೇ ಒಂದು ಸೃಷ್ಟಿಕರ್ತವಾಗಿ ರೂಪುದಿದ್ದುಕೊಂತೀವಿ, ಇಲ್ಲ ನಾವು ಪರಿವರ್ತನೆ ಆಗ್ತೀವಿ ಸ್ನೇಹಿತರೆ. ಅದಕ್ಕೂ ರೂಪಾಂತರ ಆಗ್ತೀವಿ ಅಂತ ನಾವ್ ಹೇಳ್ಬೋದು. ಅಂದ್ರೆ ಅಷ್ಟುವರೆಗೂ ನಿಮ್ಮ ಜೀವನಗಳು ಕೊನಸಾಗಿಸ್ತಾ ಇದೆ ಅಂದ್ರೆ ಖಂಡಿತವಾಗಿ ಎಷ್ಟೋ ಅರಿವಿಟ್ಕೊಂಡು ಅಂದ್ರೆ ಪ್ರತಿಯೊಂದು ಜೀವನದಲ್ಲಿ, ಯಾವುದೇ ಜೀವನದಲ್ಲಿ ಈ ಜೀವನದಲ್ಲಿ ನಾವು ಹುಟ್ಟಿದ್ವಿ ಅಲ್ವಾ? ಸೊ ಎಷ್ಟೋ ಜೀವನದಲ್ಲಿ ಈ ತರ ನಡ್ಕೊಂಡು ಬಂದಿದ್ವಿ ನಾವು. ಈ ಜೀವನದಲ್ಲಿ ಹುಟ್ಟಿದ ಮೇಲೆ ನೋಡಿ ಇಂಥ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಮಾರ್ಗ ಸಿಕ್ಕಿದೆ ಅಲ್ವಾ? ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ ಖಂಡಿತವಾಗಿ ನಾವೇ ದೇವರು, ನಮ್ಮ ಒಳಗಡೆ ದೇವರಿದ್ದಾರೆ ಅಂತ ಒಂದು ತಿಳುವಳಿಕೆ, ಒಂದು ಅರಿವು ನಮಗೂ ಸಿಗತ್ತೆ. ಇಲ್ಲ ಅಂದ್ರೆ ಸಿಗ್ತಾ ಇತ್ತಾ? ಈ ಈ ಈ ಈ ಜ್ಞಾನ ನಿಮ್ಗೆ ಸಿಕ್ಕಕ್ಕೆ ಸಾಧ್ಯವಿಲ್ಲ ಅಲ್ವಾ? ಬೇರೆ ಯಾವುದೇ ಮಾರ್ಗ ನಮ್ಮ ಈ ಪ್ರಾಪಂಚಿಕವಾಗಿ ನಾವು ಜೀವನ ನಡ್ಸ್ಕೊಂಡು ಹೋದ್ರೆ ಎಷ್ಟೇ ದೊಡ್ಡ ಒಂದು ಒಂದು ಪೊಸಿಷನ್ ಇರ್ಬೋದು, ಒಂದು ಒಳ್ಳೆ ಸ್ಥಿತಿಯಲ್ಲಿ ಇರ್ಬೋದು, ಈ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಗೆ ಈ ಆಧ್ಯಾತ್ಮಿಕ ಮಾರ್ಗ ಸಿಕ್ಕಿಲ್ಲ ಅಂದ್ರೆ ಸ್ನೇಹಿತರೆ, ನಾವು ಈ ಜನ್ಮದ ಸಾರ್ಥಕತೆ ತಗೊಂಡಕ್ಕೆ ಒಂದು ಅವಕಾಶನೇ ಇಲ್ಲ ಸ್ನೇಹಿತರೆ. ಸೊ ಆ ತರ ನಾವು ತಿಳ್ಕೊಬೇಕಾಗಿರೋದು ನಿಜವಾಗಿ ಒಂದು ಅಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ಪರಿಣಿತಿ ಹೊಂದಿನ ಆತ್ಮಗಳು, ಅದಕ್ಕೆ ನಾವು ಈ ಮಾರ್ಗದಲ್ಲಿ ಬಂದಿದ್ದೀವಿ ಅಲ್ವಾ? ಎಷ್ಟೋ ನೋಡಿ ಈ ಪ್ರಪಂಚದಲ್ಲಿ ನೋಡಿ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ಅಲ್ವಾ? ಆ ಕೋಟ್ಯಾಂತರ ಜನದಲ್ಲಿ ಹೇಳ್ಬೇಕಂದ್ರೆ ಸಾವಿರ ಜನಗನೆ ಇಂಥ ಭಾವನೆಗಳು ಇರ್ತದೆ. ಅಂದ್ರೆ ಈ ಇಂಥ ಈ ಪರಿಣಿತಿ, ಈ ಆಧ್ಯಾತ್ಮಿಕ ಮಾರ್ಗ ಕಡೆ ಸ್ವಲ್ಪ ಅವ್ರಿಗೆ ಇರುವಂತ ಇಂಟ್ರೆಸ್ಟ್ ಆಗ್ಬೋದು, ಶ್ರದ್ಧೆ ಆಗ್ಬೋದು, ಸ್ವಲ್ಪ ಜನಕ್ಕೆ ಮಾತ್ರ ಇರ್ತದೆ. ಆ ಬಂದಿರುವಂತ ಸಾವಿರಾರು ಜನದಲ್ಲಿ ಅವ್ರು ಏನ್ ಮಾಡ್ತಾರೆ? ಶ್ರೀಕೃಷ್ಣ ಭಗವಾನ್ ಹೇಳ್ತಾನೆ ಈ ಭಗವದ್ಗೀತಾದಲ್ಲಿ ಏನ್ ಹೇಳ್ತಾರಂದ್ರೆ, ನೋಡಿ ಕೋಟ್ಯಾಂತರ ಜನ ನಮ್ಮ ಹತ್ರ ಬರ್ತಾನೆ, ಮತ್ತೆ ಸಾವಿರಾರು ಜನ ಅದ್ರ ಮೇಲೆ ಶ್ರದ್ಧಾ ತೋರಿಸಿ ಸರಿಯಾಗಿ ಪಾಲನೆ ಮಾಡ್ತಾರೆ. ಆ ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಅದರಲ್ಲಿನೂ ಇನ್ನು ಹೇಳ್ಬೇಕಂದ್ರೆ 10 ಜನ ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಡಿಮೆದಲ್ಲಿ, ಎಷ್ಟೋ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಒಂದು 5, 6 ಇಂಥ ಜನ ಮಾತ್ರ ಅವರು ಮುಕ್ತಿನ ಹೊಂದ್ತಾರೆ ಅಂತ ಹೇಳ್ತಾರೆ. ಅಂತ ಅರ್ಥ ಏನು ನೋಡಿ? ಇಷ್ಟು ಕೋಟ್ಯಾಂತರ ಜನ ಇದ್ರು ಅವ್ರು ಎಲ್ಲಿದ್ದಾರೆ ಅಂದ್ರೆ ಈ ಪ್ರಾಪಂಚಿಕ ಜೀವನದಲ್ಲಿ ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ ಅಲ್ವಾ? ಸೊ ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಸ್ನೇಹಿತರೆ, ನಾವೆಲ್ಲರೂ ಒಂದು ಹೇಳ್ಬೇಕಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ನಮ್ಮ ಜೀವನವನ್ನು ಕೊನಸಾಗಿಸ್ತಾ ಇದೀವಿ, ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ತರ ನಾವು ನೈಸರ್ಗಿಕ ಅಂದ್ರೆ ಈ ಪ್ರಕೃತಿಯಿಂದ ಅಷ್ಟು ಕಲಿಬೇಕಾಗಿರೋದು ಇದೆ ಸ್ನೇಹಿತರೆ. ಅಂದ್ರೆ ಪ್ರಕೃತಿ ಅನ್ನೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಅದಕ್ಕೂ ದೇವರು ಸೃಷ್ಟಿ ಮಾಡ್ತಾರೆ ಬಿಟ್ಟು ಅವರು ಸೃಷ್ಟಿಕರ್ತ ಆಗಿ ತಯಾರಾಗಕ್ಕೆ ಅದು ಅವಕಾಶ ಇಲ್ಲ, ಅದ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಅವಕಾಶ ಇಲ್ಲ ಅಲ್ವಾ ಪ್ರಕೃತಿಗೆ. ಅಂದ್ರೆ ಅಲ್ಲಿ ಜಂತುಗಳಾಗ್ಬೋದು, ಸಸ್ಯಗಳಾಗ್ಬೋದು, ಮೀನುಗಳಾಗ್ಬೋದು, ಯಾವುದೇ ಖನಿಜ ಸಾಮ್ರಾಜ್ಯ ಆಗ್ಬೋದು, ಅದು ಸೃಷ್ಟಿಕರ್ತ ಮಾಡಿರ್ತಾನೆ. ಅದು 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 ಜೀವನ ಅದು ಕೊನಸಾಗಿಸ್ತಾ ಇರ್ತದೆ. ಆದ್ರೆ ಮನಸ್ಸಿನಿಗೂ ಈ ಪ್ರಕೃತಿಗೆ ಎಷ್ಟೋ ಅನುಸಂಧಾನ ಇದೆ ಸ್ನೇಹಿತರೆ. ನಾವು ಪ್ರತಿ ಒಂದು ಕ್ಷಣ ಏನ್ ಮಾಡ್ತೀವಿ? ನಮ್ಮ ನೈಸರ್ಗಿಕ ಮೇಲೆ ಆಧಾರ ಆಗ್ತೀವಿ ಅಲ್ವಾ? ನೋಡಿ ನಮ್ಗೆ ಯಾವುದೇ ಒಂದು ಆಹಾರ ಬೇಕು, ಆಹಾರ ಎಲ್ಲಿಂದ ಬರುತ್ತೆ? ಪ್ರಕೃತಿಯಿಂದ ಬರುತ್ತೆ. ಅಂದ್ರೆ ಪ್ರಕೃತಿ ಅಂದ್ರೆ ಒಂದು ಸಸ್ಯಗಳಿಂದ ಬರುತ್ತೆ ಅಲ್ವಾ? ಸಸ್ಯಗಳಿಂದ ಮಾತ್ರ ಆಹಾರ ತಗೋಬೇಕು ಅಲ್ವಾ? ಜೀವನಕ್ಕೆ ಜಂತುಗಳಿಂದ ಯಾವುದೇ ಆಹಾರ ತಗೋಬಾರ್ದು, ಅದು ನಿಷೇಧಿತ, ಇದು ಪ್ರೊಹಿಬಿಟೆಡ್. ಅರ್ಥ ಮಾಡ್ಕೊಳ್ಳಿ, ಅದು ಮಾನವನ ಧರ್ಮ ಅಲ್ಲ, ಮತ್ತೆ ಮಾನವ ಆಹಾರ ಅಲ್ಲ. ಜೊತೆಗೆ ಇನ್ನೊಂದೇನಂದ್ರೆ ನೈಸರ್ಗಿಕನು ಅಂದ್ರೆ ಪ್ರಕೃತಿ ಸೃಷ್ಟಿಕರ್ತನು ಒಪ್ಪಲ್ಲ ಸ್ನೇಹಿತರೆ.
ಯಾಕಂದ್ರೆ ಸೃಷ್ಟಿಕರ್ತದಲ್ಲಿ ಸೃಷ್ಟಿಕರ್ತಗೆ ಎಲ್ಲಾ ಜೀವಿಗಳು, ಪ್ರಕೃತಿ ಆಗ್ಬೋದು, ಪುರುಷ ಆಗ್ಬೋದು, ಎಲ್ಲಾನು ಅವ್ರಿಗೆ ಮಕ್ಕಳಾಗಿರ್ತಾರೆ. ಅಂದ್ರೆ ಚಿಲ್ಡ್ರನ್ ಆಫ್ ಗಾಡ್ ಅಂತ ಕರಿತೀವಿ. ಯಾವಾಗ ನಾವೆಲ್ಲಾನು ದೇವ್ರ ಮಕ್ಕಳಾಗಿರ್ತೀವೋ, ಒಂದು ಜೀವಿನ ಇನ್ನೊಂದು ಜೀವಿ ಸಾಯಿಸಿ ಅದರಿಂದ ಆಹಾರ ತಗೋಂತ ಪದ್ಧತಿ ಇದೆಯಲ್ಲ, ಅದನ್ನು ಸೃಷ್ಟಿಕರ್ತ ಯಾವಾಗ್ಲೂ ಮೆಚ್ಚಲ್ಲ. ಅದರಿಂದ ನಮ್ಗೆ ಏನಾಗ್ತದೆ, ಯಾವುದೇ ಆತರ ನಾವು ಆ ಹಿಂಸಾ ಮಾರ್ಗಕ್ಕೆ ಹೋಗಿದ್ರೆ ಸ್ನೇಹಿತರೆ, ಅದು ಹಿಂಸೆ ಆಗತ್ತೆ. ಹಿಂಸೆ ಅನ್ನೋದು ಒಂದು ದೊಡ್ಡ ಕೆಟ್ಟ ಕರ್ಮ ಆಗತ್ತೆ. ದೊಡ್ಡ ಕೆಟ್ಟ ಕರ್ಮ ನಾವು ಯಾವಾಗ ಮಾಡಿದ್ರು, ಈ ಜನ್ಮದಲ್ಲಿ ಮಾಡಿದ್ರು, ಹಿಂದಿನ ಜನ್ಮದಲ್ಲಿ ಮಾಡಿದ್ರು, ಖಂಡಿತವಾಗಿ ಅದೆಲ್ಲ ನಾವು ಅನುಭವಿಸ್ಬೇಕು. ಮತ್ತೆ ಯಾವುದೇ ಒಂದು ಕೆಟ್ಟ ಕರ್ಮ ಅಂದ್ರೆ ಆ, ಈ ಯಾರು ಈ ಮಾಂಸ ತಿನ್ನೋರು, ಇಲ್ಲಾಂದ್ರೆ ಇನ್ನೊಬ್ರಿಗೂ ಬಾಧೆ ಕೊಡೋರು, ಅಂದ್ರೆ ಮನಸಾವಾಚ ಕರ್ಮ ಈಗಾಗಲೇ ಹೇಳಿದಲ್ಲ, ಮನಸ್ಸಿಂದ ತೊಂದರೆ ಕೊಡಬಾರ್ದು, ಮಾತಿಂದ ತೊಂದರೆ ಕೊಡಬಾರ್ದು, ಮತ್ತೆ ನಮ್ಮ ಕೈ ಕಾಲಿಂದನೂ ಯಾವುದೇ ಕೆಲಸಗಳು ಮಾಡ್ತೀವೋ, ಕರ್ಮಗಳು ಮಾಡ್ತೀವೋ, ಚೇಷ್ಟ ಕರ್ಮಗಳು ಅಂತ ಹೇಳ್ತೀವಿ. ಆದ್ರಿಂದನೂ ಯಾರಿಗೂ ತೊಂದರೆ ಕೊಡಬಾರದು. ಯಾವುದೇ ತರ ನೀವು ಕರ್ಮಗಳು ಮಾಡಿದ್ರು ಖಂಡಿತವಾಗಿ ಆ ಕರ್ಮಗಳೆಲ್ಲಾನು ಸ್ನೇಹಿತರೆ, ಅದು ಕೆಟ್ಟ ಕರ್ಮಗಳಾಗತ್ತೆ. ನೀವು ಕೆಟ್ಟದಾಗ ಮಾಡಿದ್ರೆ ಈ ಮೂರು ಕರ್ಮಗಳೇ ನಾವು ಅನ್ಕೊಂತೀವಿ. ಕಾ ಈ ಚೇಷ್ಟ ಕರ್ಮಗಳಂದ್ರೆ ನಮ್ಮ ಕೈ ಕಾಲಿಂದ ಮಾಡುವಂತ ಕರ್ಮಗಳು ಮಾತ್ರ ಕರ್ಮಗಳು ಅಂತ ಅನ್ಕೊಂತಾ ಇರ್ತೀವಿ ಅಲ್ವಾ? ಅದು ಅಲ್ಲ. ನಿಮ್ಮ ಮನಸ್ಸಿಂದ ಯೋಚನೆ ಮಾಡೋದು, ಬಾಯಿಂದ ಮಾತಾಡೋ ಮಾತುಗಳು, ಮತ್ತೆ ನಮ್ಮ ಕಾಲು ಕೈಯಿಂದ ಮಾಡುವಂತ ಈ ಕರ್ಮಗಳು. ಸೊ ಆ ಚೇಷ್ಟ ಕರ್ಮಗಳು, ಭಾವನಾ ಕರ್ಮಗಳು, ಮತ್ತೆ ಮನೋಕರ್ಮಗಳು, ಮತ್ತೆ ಚೇಷ್ಟ ಕರ್ಮಗಳು, ಈ ಮೂರು ಕರ್ಮಗಳು ಸೇರ್ಕೊಂಡಿದ್ರೆ ನಾವು ಅದು ಒಂದು ಕರ್ಮಗಳಂತ ಕರೀತೀವಿ ಸ್ನೇಹಿತರೆ. ಖಂಡಿತವಾಗಿ ಅದೆಲ್ಲಾನು ಸರಿಯಾಗಿ ಪಾಲನೆ ಮಾಡಿ, ಅದರಲ್ಲಿ ತ್ರಿಕರಣ ಶುದ್ಧೀಕರಣ ಮಾಡ್ಕೊಳ್ಳಿ. ಮನಸ್ಸು ಆ ಶುದ್ಧೀಕರಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ನಮ್ಮ ಮನೋಮಯನು ಶುದ್ಧಿ ಮಾಡ್ಕೋಬೇಕು. ಅಂದ್ರೆ ನಮ್ಮ ಮನೋಮಯ ಕೋಶದೆಲ್ಲ ಈ ಮೈಂಡ್ ಅನ್ನೋದಿದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡ್ಕೊಂಡ್ರೆ ಈ ಮೂರು ಕರ್ಮಗಳು ಶುದ್ಧೀಕರಣ ಆಗುತ್ತೆ ಸ್ನೇಹಿತರೆ. ಇದನ್ನೇ ನಾವು ತ್ರಿಕರಣ ಶುದ್ಧಿ ಅಂತ ಕರಿತೀವಿ. ಯಾವಾಗ ತ್ರಿಕರಣ ಶುದ್ಧಿ ಇದೆಯೋ, ಖಂಡಿತವಾಗಿ ನಾವು ನಾವು ನಮ್ಮ ಜೀವನ ಸುಧಾರವಾಗುತ್ತೆ, ನಮ್ಮ ಜೀವನ ಆನಂದವಾಗಿ ಕೊನಸಾಗಿಸುತ್ತೆ ಸ್ನೇಹಿತರೆ. ಸೊ ಅಂದ್ರೆ ನಾವು ಯಾವ ಜೀವಿಗೆ ತೊಂದರೆ ಕೊಡಲ್ಲ. ನಮ್ಮ ಸಹಚರ ಜೀವಿಗಳು, ಯಾವುದೇ ಜಂತು ಜಾತಿ, ಮತ್ತೆ ನಮ್ಮ ಮಾನವ ಜಾತಿ ಯಾವುದಕ್ಕೂ ನಾವು ತೊಂದರೆ ಕೊಡಲ್ಲ. ನಾವೊಂದು ಒಳ್ಳೆ ಅಂದ್ರೆ ಆನಂದವಾಗಿ ಜೀವನ ಕೊನಸಾಗಿಸ್ಬೋದು. ಅವಾಗ ಅದು ಮಾತ್ರ ಸಾಧ್ಯ ಆಗತ್ತೆ. ಈ ತರನೇ ಪ್ರಕೃತಿ ಅನ್ನೋದು ಸ್ನೇಹಿತರೆ, ಪ್ರಕೃತಿ ನಿಜವಾಗಿ ನೋಡಿದ್ರೆ ಅದು ಜೀವನ ಕೊನಸಾಗುತ್ತಿರೋ ವಿಧಾನ ನೋಡಿದ್ರೆ ಪೂರ್ತಿ ಸೃಷ್ಟಿಕರ್ತಗೆ ತುಂಬಾ ಹತ್ರವಾಗಿದೆ. ಆದ್ರೆ ಸೃಷ್ಟಿಕರ್ತ ಏನ್ ಮಾಡಿದಾನೆ, ನಮ್ನೆಲ್ಲ ಸೃಷ್ಟಿ ಮಾಡುವಾಗ ಅವ್ರು ಅನ್ಕೊಂಡಿದ್ದು ಒಂದೇ, ನಮ್ಮ ಹತ್ರ ಸೇರಕ್ಕೆ, ನಮ್ ತರ ತಯಾರಾಗಕ್ಕೆ ಒಂದು ಮಾನವ ಕುಲ, ಈ ಪುರುಷ ಸೃಷ್ಟಿ ಏನಿದೆಯೋ ಅದು ನಿಜವಾಗಿ ಸಾಧ್ಯವಾಗತ್ತೆ ಅಂತ ಅವ್ರು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಏನಾಗ್ತದೆ, ಸೊ ಸಾಮಾನ್ಯವಾಗಿ ನಾವು ಭೂಮಿ ಮೇಲೆ ಬಂದ ಮೇಲೆ ಎಲ್ಲಾ ಮರ್ತು ಬಿಡ್ತೀವಿ ಅಲ್ವಾ? ನಮ್ಮ ಇಂದಿನ ಜೀವನಗಳ ಬಗ್ಗೆ ಗೊತ್ತಿಲ್ಲ, ನಮ್ಮ ಸೃಷ್ಟಿಕರ್ತ ಬಗ್ಗೆ ಗೊತ್ತಿಲ್ಲ. ಸೊ ಪೂರ್ತಿ ಒಂದು 3 ಇಂದ 5 ವರ್ಷವರೆಗೂ ಮಾತ್ರ ನಮ್ಗಿರುವಂತ ಅರಿವು. ಏನಂತ ಅರಿವು ಅಂದ್ರೆ, ನಾನು ಎಲ್ಲಿಂದ ಬಂದಿದ್ದೀನಿ? ಪರಲೋಕದಿಂದ ಬಂದಿದ್ದೀನಿ, ನಾನು ಪರಲೋಕ ವಾಸಿ. ಈ ಲೋಕ ವಾಸಿ ಅಲ್ಲ ನಾನು. ಇದು ನಮ್ದು ಮನೆ ಅಲ್ಲ. ನಮ್ಮ ಸ್ವಂತ ಮನೆ ಎಲ್ಲಿದೆ? ನಮ್ಮ ಸ್ವಂತ ಮನೆ ಪರಲೋಕದಲ್ಲಿದೆ. ನಾನು ಅಲ್ಲಿಂದ ಬಂದಿದ್ದೀನಿ, ಮತ್ತೆ ಅಲ್ಲಿಗೇ ಹೋಗ್ತೀನಿ ನಾನು. ಆದ್ರೆ ಈ ಜೀವನ ನಡ್ಸ್ಕೊಂಡು, ಈ ಜೀವನದಲ್ಲಿ ಹಾಯಿಯಾಗಿ ಆನಂದವಾಗಿ ಬದುಕ್ತಾ, ಪ್ರತಿಯೊಂದು ನಮ್ಮ ಸುತ್ತಮುತ್ತಿರೋ ಪ್ರತಿ ಜೀವಿಗಳು, ಜಂತು ಜಾತಿಗಳು, ಮತ್ತೆ ಮಾನವ ಜಾತಿ ಯಾರಿಗೂ ತೊಂದರೆ ಕೊಡದಿದ್ರೆ ನಾವು ಜೀವನ ನಡ್ಕೊಂಡು, ಸೊ ಆತರ ಆನಂದವಾಗಿ ಬದುಕ್ತಾ ಈ ಜೀವನ ಕೊನೆಯದಲ್ಲಿ ಈ ದೇಹ ತ್ಯಜಿಸಿದ ಮೇಲೆ ಮತ್ತೆ ನಾವು ಪರಲೋಕ ಹೋಗ್ತೀವಿ. ಅಂದ್ರೆ ಅರ್ಥ ಏನಂದ್ರೆ, ನಾವು ಬಂದಿರೋದು ಬೇರೆ ಲೋಕದಿಂದ. ಇದು ನಮ್ಮ ಸ್ವಂತ ಮನೆಯಲ್ಲ. ಖಂಡಿತವಾಗಿದು ನಾವು ಬಂದಿರೋದು ಇಲ್ಲಿ ಒಂದು ಬಾಡಿಗೆ ಮನೆ ಹತ್ರ ನಾವು ಕೇಳ್ಕೋಬೇಕಾಗತ್ತೆ ಅಲ್ವಾ? ಇದು ನಮ್ಮ ಸ್ವಂತ ಮನೆ ಅಲ್ಲ. ಸ್ವಂತ ಮನೆ, ನಮ್ಮ ಸ್ವಂತ ಲೋಕ ಯಾವ್ದಂದ್ರೆ ಪರಲೋಕ. ಅದೇ ನಮ್ಮ ದೇವರ ಲೋಕ ಸ್ನೇಹಿತರೆ. ಸೊ ಈಗಾಗಲೇ ತಿಳ್ಕೊಂಡಿದ್ವಿ, ಭೂಲೋಕ, ಬೋರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ ಅಲ್ವಾ? ಎಷ್ಟೋ ಲೋಕಗಳಿದೆ. ಪ್ರತಿಯೊಂದು ಲೋಕದಿಂದ ಒಂದೊಂದು ಜೀವಿಗಳು ಒಂದು ನಮ್ಮ ಆತ್ಮಗಳು ಬರ್ತಾ ಇರ್ತದೆ ಅಲ್ವಾ? ನಮ್ಮ ಆತ್ಮ ಪರಿಣಿತಿ ಏನು ಹೊಂದಿದೀವಿ? ಈ ಭೂಮಿ ಮೇಲೆ ನಾನು ಒಂದು ಮಹಾತ್ಮ ಗಾಂಧಿ ತರ ತಯಾರಾಗಿದ್ದೀನ? ಇಲ್ಲಾಂದ್ರೆ ಈ ಭೂಮಿ ಮೇಲೆ ನಾವು ಒಂದು ಅಬ್ದುಲ್ ಕಲಾಂ ತರ ತಯಾರಾಗಿದ್ದೀನ? ಇಲ್ಲಾಂದ್ರೆ ಈ ಭೂಮಿ ಮೇಲೆ ನಾನು ಒಂದು ಶಂಕರಾಚಾರ್ಯ ತರ ತಯಾರಾಗಿದ್ದೀನ? ಈ ಭೂಮಿ ಮೇಲೆ ನಾವು ರಮಣ ಮಹರ್ಷಿ ತರ ತಯಾರಾಗಿದ್ದೀನ? ಯಾವ ತರ ನಾವು ತಯಾರಾಗಿದ್ದೀವಿ ಅಂತಂದ್ರೆ, ನಾವು ರೂಪುಗೊಳಿಸ್ಕೊಂಡಿದೀವಿ ಅಂತಂದ್ರೆ, ಅದ್ರ ಮೇಲೆ ಆಧಾರ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಅಂತ ಲೋಕಕ್ಕೆ ಸೇರ್ತೀವಿ ಸ್ನೇಹಿತರೆ. ಅಂತ ಲೋಕಕ್ಕೆ ಹೋಗಿ ಮತ್ತೆ ತಿರ್ಗಾ ಆ ಲೋಕದಲ್ಲಿ ನಿವಾಸ ಮಾಡಿಕೊಂಡು, ಸೊ ಇಲ್ಲಿ ಭೂಮಿ ಮೇಲೆ ಬರೋದೇನಂದ್ರೆ, ಈಗಾಗಲೇ ಇಲ್ಲಿ ಭೂಮಿ ಮೇಲೆ ಬರಕ್ಕೆ 3 ಕಾರಣಗಳು. ನಾನು ಪರೀಕ್ಷೆ ಮಾಡ್ಕೊಂಡಕ್ಕೆ, ನಾನು ಶಿಕ್ಷಣ ತಗೊಂಡಕ್ಕೆ. ಅಂದ್ರೆ ಹೆಚ್ಚು ಶಿಕ್ಷಣ ನಮ್ಗೆ ಬೇಕು ಅಂದ್ರೆ ಭೂಮಿ ಮೇಲೇನೆ ಬರಬೇಕು, ಬೇರೆ ದಾರಿ ಇಲ್ಲ. ಸೊ ಅನ್ಯದಾ ಶರಣಂ ನಾಸ್ತಿ. ಅಂದ್ರೆ
ಭೂಮಿ ಮೇಲೆ ಬರೋದು ಬಿಟ್ಟಿದ್ರೆ ನೀವು ಯಾವುದೇ ಲೋಕದಲ್ಲಿ, ಯಾವುದೇ ಪರಲೋಕದಲ್ಲಿ, ಯಾವುದೇ ಲೋಕದಲ್ಲಿ ನೀವು ಇದ್ರೂ ಎಷ್ಟೇ ಅಲ್ಲೆಲ್ಲ ದೇವರು ಅಂದ್ರೆ ಸತ್ಯಲೋಕ ಹೋಗಿ, ಸತ್ಯಲೋಕದಲ್ಲಿ ಏನಿದೆ ಯಾರಿರ್ತಾರೆ? ದೊಡ್ಡ ಆಲ್ ಮಾಸ್ಟರ್ಸ್, ಅಂದ್ರೆ ದೊಡ್ಡ ದೊಡ್ಡ ಮಾಸ್ಟರ್ಸ್, ಈಗಾಗಲೇ ಪರಿಣಿತಿ ಹೊಂದಿ, ಅಂದ್ರೆ ದಿವ್ಯ ಜ್ಞಾನ ಪ್ರಕಾಶ ಹೊಂದಿರುವಂತ ಗೌತಮ್ ಬುದ್ಧರು ಆಗ್ಬೋದು, ವಿವೇಕಾನಂದ ಆಗ್ಬೋದು, ರಾಮಕೃಷ್ಣ ಪರಮಹಂಸ, ಇಲ್ಲೆಲ್ಲ ದೊಡ್ಡ ದೊಡ್ಡ ಆತ್ಮಗಳೆಲ್ಲನೂ ಸತ್ಯಲೋಕದಲ್ಲೇ ನಿವಾಸ ಮಾಡ್ತಾ ಇರ್ತದೆ ಅಲ್ವಾ. ಮಹಾತರ ಬಾಬಾಜಿ ಆಗ್ಬೋದು, ಪ್ರತಿಯೊಬ್ಬರು ಅಲ್ಲೇ ಇರ್ತಾರೆ. ಮತ್ತೆ ಅಂತ ಲೋಕಕ್ಕೆ ಹೋದ್ರೂ ಸ್ನೇಹಿತರೆ, ಅಲ್ಲಿಗಿಂತ ಭೂಮಿ ಮೇಲೆ ಬಂದ್ರೆ ಇಲ್ಲೇನಾಗ್ತದೆ ಅಂದ್ರೆ ನಾವು ಎಷ್ಟೋ ಪರಿಣಿತಿ ಹೊಂದಬಹುದು, ಎಷ್ಟೋ ಒಳ್ಳೆ ಶಿಕ್ಷಣ ತಗೋಬಹುದು. ಆದ್ರೆ ಶಿಕ್ಷಾ ಎರಡೂ ಇಲ್ಲಿ ಸಾಧ್ಯ ಆಗತ್ತೆ ಸ್ನೇಹಿತರೆ. ನೀವು ಯಾವುದೇ ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗಿ ನೀವು ಶಿಕ್ಷೆ ಸಿಗತ್ತೆ. ಯಾವುದೇ ಒಳ್ಳೇದು ಮಾಡಿದ್ರೆ, ಅಂದ್ರೆ ಯಾವುದೇ ನೀವು ತಿಳುವಳಿಕೆ ಬೇಕಂದ್ರೆ ಅತಿ ಹೆಚ್ಚಾಗಿ ತಿಳುವಳಿಕೆ ಅಂದ್ರೆ ಅಚ್ಚುಕಟ್ಟುವಾಗಂತ ಅತಿ ಹೆಚ್ಚಾಗಿ ಅತಿ ಒಳ್ಳೆ ಪರಿಣಾಮದಲ್ಲಿ ನಿಮಗೆ ಶಿಕ್ಷಣ ಸಿಗೋದು ಈ ಭೂಮಿ ಮೇಲೇನೆ ಅಂತ ಅರ್ಥ ಮಾಡ್ಕೊರಿ. ಇಲ್ಲ ಅಂದ್ರೆ ನೀವು ಬೇರೆ ಲೋಕದಲ್ಲಿ ನಿಮ್ಗೆ ಸಾಧ್ಯವಾಗಲ್ಲ, ಆ ಪರಿಣಿತಿ ಹೊಂದೋದು ಸಾಧ್ಯವಾಗಲ್ಲ. ಅದಕ್ಕೆ ಪ್ರತಿ ಆತ್ಮನು ಪ್ರತಿ ಆತ್ಮ ನಿರೀಕ್ಷೆ ಮಾಡ್ತಾ ಇರ್ತದೆ ಪರಲೋಕದಲ್ಲಿ, ನನಗೂ ಜನ್ಮ ಬೇಕು, ನನಗೂ ದೇಹ ಬೇಕು ಅಂತ ದೇವ್ರ ಹತ್ರ, ಪರಮಾತ್ಮನ ಹತ್ರ ಬೇಡ್ಕೊಂತ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಎಷ್ಟೋ ಜನ ಬೇಡ್ಕೊಂಡ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಈ ಭೂಮಿ ಮೇಲೆ ಈ ಜನ್ಮ ಸಿಗೋದು ಅಂತ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಸಾಮಾನ್ಯವಾಗಿ ತಿಳ್ಕೊಳಕ್ ಹೋಗ್ಬಿಡಿ, ಅದು ಅಷ್ಟು ಸಾಮಾನ್ಯದಲ್ಲ ವಿಷಯ ಸ್ನೇಹಿತರೆ. ಸೊ ಮೇಲೆ ನಾವು ದೇವ್ರ ಹತ್ರ, ಪರಮಾತ್ಮನ ಹತ್ರ ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ನಮಗೂ ಜನ್ಮ ಬೇಕು, ನನಗೂ ದೇಹ ಕೊಡಿ, ನನಗೊಂದು ಜೀವನ ಕೊಡಿ, ಯಾವುದೋ ಒಂದು ಪ್ಲೇಸ್ ಅಲ್ಲಿ ನಾನು ಹುಡ್ತೀನಿ, ಭೂಮಿ ಮೇಲೆ ಹುಡ್ತೀನಿ ಅಂತ ಎಷ್ಟೋ ಜನ ಈಗಾಗಲೇ ಕಾಯ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ ಅಲ್ವಾ. ಸೊ ಆತರ ಬಂದಿರೋರ್ಲಿ ನಾವೂ ಸಹ ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂದ್ರೆ ಸ್ನೇಹಿತರೆ, ಸೊ ಅಂತ ಅದ್ಭುತವಾದ ಅವಕಾಶ ನಮ್ಗೆ ಸಿಕ್ಕಿದೆ. ಅದಕ್ಕೆ ನರ ಜನ್ಮ ದುರ್ಲಭಂ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕಂದ್ರೆ ನಾವು ಪ್ರತಿ ಒಂದು ನೈಸರ್ಗಿಕದಿಂದ ಕಲಿ, ಅಂದ್ರೆ ನೈಸರ್ಗಿಕ ಎಷ್ಟು ನಿಸ್ವಾರ್ಥವಾಗಿ ಸೇವೆ ಕೊಡ್ತದೆ ನೋಡಿ. ನೀವು ಯಾವುದೇ ಒಂದು ಹಸು ತಗೊಳ್ಳಿ, ಹಸು ಅಂದ್ರೆ ಏನು? ನಮ್ಮ ದೇಶೀಯ ಹಸು ತಗೊಳ್ಳಿ, ಅದು ನಿಮ್ಗೆ ಎಷ್ಟು ಸಹಾಯ ಮಾಡುತ್ತೆ ಅಂದ್ರೆ ಹಾಲು ಕೊಡತ್ತೆ, ಮತ್ತೆ ನಿಮ್ಮ ವ್ಯವಸಾಯಕ್ಕೂ ಸಹಾಯ ಮಾಡುತ್ತೆ, ಸಹಜವಾದ ಗೊಬ್ಬರ ಕೊಡುತ್ತೆ, ನಿಮ್ಮ ಇಡೀ ನಾವೆಲ್ಲಾನು ಒಂದು ಮಕ್ಕಳ ತರ ನೋಡ್ಕೊಂತದೆ. ಇಷ್ಟೆಲ್ಲ ಅದು ಸಹಾಯ ಮಾಡ್ತಾ ಇದೆ ಅಂದ್ರೆ ಏನು ಅದಕ್ಕೆ ಏನು ಅಂದ್ರೆ ಏನು ಅದು ಯೋಚಿಸಿ, ಇಲ್ಲ ಅಂದ್ರೆ ನಮ್ಮಿಂದ ಏನು ಆಸೆ ಇಟ್ಕೊಂಡು ಅದು ಮಾಡ್ತಾ ಇದೆ ಹೇಳಿ? ಏನು ಆಸೆ ಇಲ್ಲ ಸ್ನೇಹಿತರೆ. ಒಂದು ಜೀವಿಯಾಗಿ ತನ್ನ ಕೆಲಸ ತಾನು ಮಾಡ್ತಾ ಇದೆ ಅಲ್ವಾ. ಸೊ ಅಂದ್ರೆ ಯಾವುದೇ ಸ್ವಯ ಇಚ್ಛೆಯಿಂದ ಒಂದು ಅದು ಸ್ವಂತ ಮನಸ್ಸಿಂದ ಎಷ್ಟು ಕೆಲಸ ಮಾಡ್ತಾ ಇದೆ ನೋಡಿ, ಎಷ್ಟು ಸಹಕಾರ ಮಾಡ್ತಾ ಇದೆ ನೋಡಿ, ಎಷ್ಟು ಸೇವನೆ ಮಾಡ್ತಾ ಇದೆ ನೋಡಿ. ಪ್ರತಿ ಮಾನವನಿಗೂ, ಪ್ರತಿ ಜಂತುವು, ಇನ್ನು ಬೇರೆ ಜಂತುಗಳಿಗೆ ಮತ್ತೆ ಸಸ್ಯಗಳಿಗೂ ಸಹ ಈ ನೈಸರ್ಗಿಕದಲ್ಲಿ ಎಷ್ಟೋ ಸಸ್ಯಗಳು ಆದ್ರೂ ಕೊಡುವಂತ ಗೊಬ್ಬರದಿಂದ, ಸಹಜ ಗೊಬ್ಬರದಿಂದ ಬದುಕ್ತಾ ಇರ್ತದೆ ಅಲ್ವಾ, ಅದು ಬೆಳೆಸ್ತಾ ಇರ್ತೀವಿ ಅಲ್ವಾ. ಸೊ ಇಷ್ಟೆಲ್ಲ ಒಂದು ಜೀವಿಯಾಗಿ ಒಂದು ದೇಶಿ ಅಷ್ಟು ಕೆಲಸ ಮಾಡ್ತಾ ಇದೆ ಅಂದ್ರೆ, ಅಷ್ಟು ಒಳ್ಳೆ ಕರ್ಮಗಳು ಮಾಡ್ತಾ ಇದೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು? ನಾವೂ ಮಾಡ್ಬೋದು. ಆದ್ರೆ ನಮ್ಮ ಒಳಗಡೆ ಏನಿದೆ? ನಮ್ಮ ಒಳಗಡೆ ಇರೋದು ಒಂದು ಅತಿ ಆಸೆ ಇದೆ, ದುರಾಶೆ ಇದೆ. ಮತ್ತೆ ನಮ್ಮ ಒಳಗಡೆ ಜಾಸ್ತಿ ನಮ್ಮ ಮನೋಮಯ ಕೋಶ ಗೊಂದಲ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ದುರಾಶೆ ಇದೆ, ಮತ್ತೆ ದುಃಖ ಇದೆ, ಮತ್ತೆ ಕೆಟ್ಟ ಕರ್ಮಗಳು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಆದ್ರೆ ಅದಕ್ಕೆ ತಕ್ಕ ಫಲಿತ ಏನು ಅಂತ ನಮ್ಗೆ ಗೊತ್ತಾದ್ರೆ, ಅಂದ್ರೆ ಈ ಆಧ್ಯಾತ್ಮಿಕ ಅರಿವು ನಿಮ್ಗೆ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಅದು ಮಾಡಕ್ ಹೋಗಲ್ಲ, ಅದು ಖಂಡಿತವಾಗಿ ಸಾಧ್ಯವಾಗತ್ತೆ. ಆದ್ರೆ ನಾವು ಏನು ಗೊತ್ತಿಲ್ಲ ಅಂದ್ರೂ ಸಹಜವಾಗಿ ನಮ್ಮ ನೈಸರ್ಗಿಕ ನೋಡಿ ನಾವು ಎಷ್ಟೋ ತಿಳುವಳಿಕೆ ತಗೋಬೇಕು ಅಲ್ವಾ. ಅದೇ ತರ ಈ ದೇಶೀಯ ಹಸು ತಗೊಳ್ಳಿ, ಇಷ್ಟೆಲ್ಲ ನಾವು ತಿಳ್ಕೊಬಹುದು ಅದರಿಂದ. ಅಂದ್ರೆ ಒಂದು ಪೂರ್ತಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಆತರ ಮನಸ್ಸನ್ನು ಸಹ ಆತರ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ ಜೊತೆಗೆ ಬರಲ್ಲ ಸ್ನೇಹಿತರೆ. ಈ ಭೂಲೋಕನ್ನು ಬಿಟ್ಟು ಹೋಗ್ತಾ ಇರುವಾಗ ಯಾವ ಮನುಷ್ಯರು, ಯಾವ ಹೆಂಡತಿ ಗಂಡ ಮಕ್ಕಳು, ನಿಮ್ಮ ಪ್ರಾಪರ್ಟಿ ಆಸ್ತಿ ಅಂತಸ್ತುಗಳು ಯಾವ್ದು ಬರುತ್ತೆ ಹೇಳಿ? ಯಾವುದೂ ನಮ್ ಜೊತೆಗೆ ಬರಲ್ಲ. ಅಂದ್ರೆ ಯಾವ್ದು ಶಾಶ್ವತವಾಗಿರೋದು ಒಂದೇ, ನಾವು ಮಾಡಿರೋಂಥ ಒಳ್ಳೆಯ ಕರ್ಮಗಳು, ನಾವು ಪಾಲನೆ ಮಾಡುವಂತ ಧರ್ಮ, ನಾವು ತಿಳ್ಕೊಂಡಂತ ಜ್ಞಾನ ಅಲ್ವಾ. ಈ ಮೂರು ಬಿಟ್ಟು ಯಾವ್ದನ್ನ ಇದೆ ಈ ಲೋಕದಲ್ಲಿ ನಮ್ ಜೊತೆಗೆ ಬರೋದು? ಯಾವುದೂ ಇಲ್ಲ. ಆವಾಗ ನೀವೂ ಸಹ ಒಂದು ಜಂತು ತರ, ಒಂದು ನಿಸ್ವಾರ್ಥ ಸೇವೆ ಮಾಡುತ್ತಿರುವಂತ ಒಂದು ಹಸು ತರ, ದೇಶೀಯ ಹಸು ಏನಿದೆಯೋ, ದೇಶೀಯ ಹಸು ಇನ್ನೊಂದು ಹಸು ಯಾವುದೇ ಇರ್ಲಿ, ಅದು ಮಾಡ್ತಾ ಇರೋಂತ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಸ್ವಲ್ಪ ಗಮನಿಸಿದ್ರೆ ನಾವು ಆ ತರ ಬದುಕಬೇಕಾಗತ್ತೆ ಸ್ನೇಹಿತರೆ. ನೀವು ಆ ತರ ಬದುಕುವಾಗ ನೀವು ಅನ್ಕೊಂತೀರಿ, ನಾನು ಈ ಕರ್ಮಗಳು ಮಾಡಿಲ್ಲ, ಈ ಜಾಬ್ ಮಾಡಿಲ್ಲ, ಈ ಬಿಸ್ನೆಸ್ ಮಾಡಿಲ್ಲ, ಇನ್ನೊಂದು ನಾವು ಕೆಲಸ ಮಾಡಿಲ್ಲ, ನನಗೂ ಫಲಿತಗಳು ಬರಲ್ಲ, ದುಡ್ಡು ಬರಲ್ಲ ಅಂತ ನೀವು ಅನ್ಕೊಂತಾ ಇರ್ತೀರಿ ಅಷ್ಟೇ. ಒಂದೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ದೇವರು ಸೃಷ್ಟಿಕರ್ತ ಎಲ್ಲಾರನ್ನೂ ಸೃಷ್ಟಿ ಮಾಡಿದ್ದಾರೆ ಭೂಮಿ ಮೇಲೆ.
ಚಿಕ್ಕದಾದ ಸಣ್ಣದಾಗಂತ ಒಂದು ಯಾವುದೇ ಒಂದು ಕ್ರಿಮಿ ಕೀಟಗಳನ್ನು ಆಹಾರ ಕೊಡ್ತಾರೆ. ಯಾರು ಕೊಡ್ತಾರೆ ಹೇಳಿ? ನಾವು ಕೊಡ್ತೀವ? ನಾವು ಕೊಡೋಕೆ ಸಾಧ್ಯವಾಗತ್ತಾ? ಅಷ್ಟು ಏನೋ 84 ಲಕ್ಷಗಳ ಜೀವರಾಶಿ ಭೂಮಿ ಮೇಲೆ ಬದುಕ್ತಾ ಇದೆ. ಯಾರು ಜೀವನ ಮಾಡ್ತಾ ಇದ್ದಾರೆ? ಯಾರು ಜೀವನ ಕೊಡ್ತಾ ಇದ್ದಾರೆ? ಅದಕ್ಕೆಲ್ಲ ಎಲ್ಲಾ ಜೀವಿಗಳು ಆಹಾರ ಯಾರು ಕೊಡ್ತಾ ಇದಾರೆ ಹೇಳಿ? ಎಲ್ಲಾರು ಆ ಭಗವಂತರೇ ಕೊಡೋದು. ಅರ್ಥ ಮಾಡ್ಕೊಳ್ಳಿ. ಅಷ್ಟು ನಂಬಿಕೆ ನಿಮ್ಗೆ ಇರ್ಬೇಕು ಅವ್ರ ಮೇಲೆ. ಅದೇ ತರ ಪ್ರತಿಯೊಂದು ಜೀವಿ ಯಾವ ತರ ನಡ್ಕೊಂತಾ ಇದೆಯೋ, ಎಷ್ಟು ಆನಂದವಾಗಿ ನಡೀತಾ ಇರ್ತದೋ ನೋಡಿ. ಅವ್ರ ಜೀವನ ಒಂದ್ಸರಿ ಗಮನಿಸಿ. ಯಾವುದೇ ಜೀವಿ ನಮ್ ತರ ಅಲಿತಾ ಇರ್ತದ, ನಮ್ ತರ ರೋಗಗಳು ಅನುಭವಿಸ್ತದ? ಅದಕ್ಕೆ ಎಲ್ಲ ಈ ನೈಸರ್ಗದಲ್ಲಿ ಅಷ್ಟು ಜೀವಿಗಳು ಬದುಕ್ತಾ ಇದೆಯಲ್ಲ, ಅದಕ್ಕೆಲ್ಲ ಯಾವ್ದೋ ಡಾಕ್ಟರ್ಸ್ ಇದೆಯಾ? ಯಾವ್ದಾದ್ರು ಹಾಸ್ಪಿಟಲ್ಸ್ ಇದೆಯಾ? ಕ್ಲಿನಿಕ್ಸ್ ಇದೆಯಾ? ಯಾವ್ದು ಇಲ್ವಲ್ಲ. ಮತ್ತೆ ಯಾವ ತರ ಬದುಕ್ತಾ ಇದೆ ಅಂದ್ರೆ, ಅದು ಆ ನೈಸರ್ಗಿಕದಲ್ಲಿ ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರು ಕೊಟ್ಟಿರುವಂತ ಸೃಷ್ಟಿಯನ್ನು ಅನುಭವಿಸ್ತಾ ಇದೆ ಅಲ್ವಾ? ಆ ತರ ಅನುಭವಿಸುವಾಗ ಏನಾಗ್ತದೆ? ಪ್ರತಿಯೊಂದು ದೇವ್ರು ನೋಡ್ಕೊಂತಾರೆ ಸ್ನೇಹಿತರೆ. ಪ್ರತಿಯೊಂದ್ರು ಆ ಸೃಷ್ಟಿಕರ್ತ ನೋಡ್ತಾರೆ. ಸೃಷ್ಟಿಕರ್ತ ಯಾವಾಗೂ ನಿಮ್ಗೆ ಮೋಸ ಮಾಡಲ್ಲ, ಯಾವಾಗೂ ನಿಮ್ನ ಕೈ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವೇ ಕೈ ಬಿಡ್ತಾ ಇದೀವಿ. ಯಾವ ತರ ಕೈ ಬಿಡ್ತಾ ಇದೀವಿ? ಕೆಟ್ಟ ಕೆಲಸಗಳು ಮಾಡೋದು, ದುರಾಸೆ ಇಟ್ಕೊಳ್ಳೋದು, ಇನ್ನೊಬ್ಬನ ಬೈಯೋದು, ಇನ್ನೊಬ್ಬರ ಮೇಲೆ ಹಸು ಇಟ್ಕೊಳ್ಳೋದು, ಮತ್ತೆ ಎಷ್ಟೋ ನಕಾರಾತ್ಮಕ ಅಂಶಗಳು ನಮ್ಮ ಈ ಮಾನವ ಈ ಚೇತನ ಮನಸ್ಸಿಂದ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಏನಾಗ್ತೀವಿ? ನಾವು ದೇವರ ಸೃಷ್ಟಿಕರ್ತದಿಂದ ನಾವು ದೂರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಎಷ್ಟು ದೂರ ಹೋಗ್ತಾ ಇದೆ ಗೊತ್ತಾ? ಕಿಲೋಮೀಟರ್ ಅಂದ್ರೆ ದೂರ ಹೋಗಿ ಪ್ರಯಾಣ ಮಾಡಿ 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 ಎಷ್ಟು ದೂರ ಹೋಗ್ತೀವಿ ಅಂದ್ರೆ, ನಾವು ಮತ್ತೆ ಹತ್ರ ಬರುವಂತ ಅವಕಾಶನೇ ಇಲ್ಲ ಸ್ನೇಹಿತರೆ. ಅಷ್ಟು ದೂರ ಹೋಗಿದ್ವಿ ನಾವು ಅಲ್ವಾ? ಎಲ್ಲಿದೆ ನೋಡಿ ನಮ್ ನಂಬಿಕೆ ಎಲ್ಲಿದೆ? ನಾವು ಯಾವ್ದು ನಂಬಿಕೆ ಇಲ್ಲ ನಮ್ಗೆ ದೇವ್ರ ಮೇಲೆ. ಅರ್ಥ ಆಯ್ತಾ? ಯಾರು ಹೇಳ್ತಾ ಇರ್ತಾರೆ, ನಾವು ಒಳ್ಳೆ ನಂಬಿಕೆ ಇದೆಪ್ಪ, ನಾನು ದೇವ್ರನ್ನ ನಂಬ್ತೀನಿ, ನಾವು ದೇವ್ರನ್ನ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಸ್ನೇಹಿತರೆ, ಅವರೆಲ್ಲ ನಮಗೆ ಯಾವ ತರ ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ಭಯದಿಂದ ನಂಬಿಕೆ ಇಟ್ಕೊಂಡಿದ್ದಾರೆ. ಒಂದು ಆಶೆದಿಂದ ನಂಬಿಕೆ ಇಟ್ಕೊಂಡಿದ್ದಾರೆ. ಏನ್ ಆಶೆ? ನಮ್ಗೆ ಇದು ಕೊಡ್ಬೇಕು ಸ್ವಾಮಿ, ನಮ್ಗೆ ಇದು ಕೊಡಿ, ಇದೆಲ್ಲ ನಮ್ಗೆ ಒಂದು ವರ ಕೊಡಿ ಅಂತ ನಾವು ಅಲ್ಲಿ ಓದಿ ಬೇಡ್ಕೊಂತ ಇರ್ತೀವಿ. ನೀವೇ ಬೇಡ್ಕೊಳ್ಳೋಂತ ಅವಶ್ಯಕತೆ ಏನಿದೆ? ಈಗ ನಿಮ್ಮ ಮಕ್ಳಿಗೆ ಯಾವ ತರ ನೋಡ್ಕೊಂತೀರಿ? ಪ್ರತಿ ಮಕ್ಳಿಗೆ ಏನೇನು ಬೇಕೋ ನಿಮ್ಮ ತಂದೆ ತಾಯಿ ಗೊತ್ತಾಗತ್ತೆ ಅಲ್ವಾ? ಇವ್ರಿಗೆ ಏನು ಎಜುಕೇಶನ್ ಕೊಡ್ಬೇಕು, ಇವ್ರು ಏನು ದುಸ್ತುಗಳು ಕೊಡ್ಬೇಕು, ಇವ್ರು ಏನು ಬೇರೆ 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 ಏನೇನು ನಾವು ಅವ್ರಿಗೆ ಮಾಡಿಕೊಡ್ಬೇಕಂತ ಪ್ರತಿ ಒಂದು ತಂದೆ ತಾಯಿಗೆ ಅವ್ರ ಮಕ್ಕಳ ಬಗ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ? ಪ್ರತಿಯೊಬ್ಬರು ಗೊತ್ತು. ಮತ್ತೆ ಆ ತರ ನೋಡಿದ್ರೆ, ಅದೇ ತರ ನಾವು ಹೋಲ್ಸ್ಕೊಂಡಿದ್ರೆ ಇಲ್ಲಿ ದೇವ್ರಿಗೂ ಸಹ ನೈಸರ್ಗಿಕದಲ್ಲಿ ಪ್ರಕೃತಿಯಾಗಿ ಎಷ್ಟು ಸೃಷ್ಟಿ ಮಾಡಿದಾರೋ ಪ್ರತಿ ಜೀವಿಕನು ಅವ್ರ ಜೀವನ ಕೊಡ್ತಾ ಇದ್ದಾರೆ, ಆಹಾರ ಕೊಡ್ತಾ ಇದ್ದಾರೆ, ಜೀವನ ಕೊಡ್ತಾ ಇದ್ದಾರೆ, ಗಾಳಿ ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕೊಡುವಾಗ ನಮ್ಗೆ ಯಾಕೆ ಕೊಡಲ್ಲ? ಮಾನವನಿಗೆ ಯಾಕೆ ಕೊಡಲ್ಲ ಹೇಳಿ? ಮಾನವನಿಗೂ ಸಹ ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ. ಮಾನವನಿಗೆ ಬೇಕಾಗಿರುವಂತ ಏನೇನು ಅಂಶಗಳು ಬೇಕು, ನಿಮ್ಗೆ ಊಟ ಬೇಕಾ, ವಸತಿ ಬೇಕಾ, ಮತ್ತೆ ಮಕ್ಕಳು ಬೇಕಾ, ಪ್ರತಿಯೊಂದು ನಿಮ್ಗೆ ಸಿಗತ್ತೆ, ಪ್ರತಿಯೊಂದು ನಿಮ್ಗೆ ಸಾಧ್ಯವಾಗತ್ತೆ. ಆದ್ರೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ, ನಮಗೂ ನಂಬಿಕೆ ಇಲ್ಲ. ಅರ್ಥ ಮಾಡ್ಕೊರಿ. ನಾವು ಅನ್ಕೊಂತಾ ಇರ್ತೀವಿ ನಮ್ಗೆ ನಂಬಿಕೆ ಇದೆ, ನಾನು ದೇವ್ರ ಪೂಜೆ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ ಅಂತ. ಆದ್ರೆ ಸ್ನೇಹಿತರೆ, ನೀವು ಮಾಡ್ತಾರಂತ ಪೂಜೆಗಳು, ಪುನಸ್ಕಾರಗಳು, ಇದೆಲ್ಲ ಕಾರ್ಯಗಳು, ಚಟುವಟಿಕೆಗಳು ನೋಡಿದ್ರೆ ಅದ್ರ ಒಳಗಡೆ ಇರುವಂತದ್ದು ಭಯ ಅಷ್ಟೇ. ಅಂದ್ರೆ ಒಂದು ಭಯದಿಂದ ನೀವು ಮಾಡ್ತಾ ಇದ್ರಿ. ನಾವು ದೇವ್ರ ಪೂಜೆ ಮಾಡಿದ್ರೇಲೆ ನನ್ಗೇನೋ ಒಳ್ಳೇದಾಗಲ್ಲ, ನಮ್ಗೆ ಬೇಕಾಗಿರೋದು ಸಿಗಲ್ಲ ಅಂತ ಒಂದು ಭಯದಿಂದ ನೀವು ಮಾಡ್ತಾ ಇದ್ರಿ ಬಿಟ್ಟು, ನಿಜವಾಗಿ ಒಂದು ಪರಿಪೂರ್ಣವಾಗಿ ಭಕ್ತಿಯಿಂದ, ಪರಿಪೂರ್ಣ ಪ್ರೇಮದಿಂದ, ಪರಿಪೂರ್ಣ ಸ್ವೀಕಾರ ಭಾವನೆಯಿಂದ, ಪರಿಪೂರ್ಣ ಸಮರ್ಪಣೆಯಿಂದ ನೀವು ಮಾಡ್ತಾ ಇಲ್ಲ. ಅದು ಮಾಡ್ತಾ ಇರೋದು ಒಂದು ನೈಸರ್ಗಿಕ ಪ್ರಕೃತಿ. ಅದಕ್ಕೆ ನೋಡಿ, ಪ್ರಕೃತಿ ಬೆಳಿತಾನೇ ಇರ್ತದೆ. ಒಂದು ಸಸ್ಯ ನೋಡ್ಕೊಳ್ಳಿ, ಯಾವಾಗ್ಲೂ ಸಸ್ಯ ಬೆಳಿತಾನೇ ಇರ್ತದೆ. ಅದು ನೀರು ಕೊಟ್ಟೋದು ಯಾರು? ಅದಕ್ಕೂ ಗೊಬ್ಬರ ಕೊಟ್ಟೋದು ಯಾರು? ಮತ್ತೆ ಅದಕ್ಕೂ ಬೇಕಾದಂತ ಒಂದು ಕಾರ್ಬನ್ ಡೈಆಕ್ಸೈಡ್ ಕೊಡೋದು ಯಾರು? ಯಾರು ಕೊಡಲ್ಲ. ಮಾನವರು ಕೊಡಲ್ಲ ಸ್ನೇಹಿತರೆ. ಯಾರು ಕೊಡ್ತಾ ಇದಾರೆ ಅಂದ್ರೆ, ಭಗವಂತನು ಕೊಡ್ತಾ ಇದೆ, ಸೃಷ್ಟಿಕರ್ತ ಕೊಡ್ತಾ ಇದ್ದಾನೆ. ಅದೇ ತರ ನೈಸರ್ಗಿಕ ಏನೇ ಕೊಡ್ತಾ ಇದ್ದಾನೋ, ಯಾವ ತರ ನೋಡ್ಕೊಂತಾ ಇದ್ದಾನೋ, ನಮ್ಮನ್ನೂ ಅದೇ ತರ ನೋಡ್ಕೊಂತಾನೆ. ಆದ್ರೆ ನಮ್ಗಿರ್ಬೇಕಾಗಿರೋದು ನಂಬಿಕೆ. ಅದೇ ಏನ್ ನಂಬಿಕೆ ಇರ್ಬೇಕು? ಪರಿಪೂರ್ಣ ನಂಬಿಕೆ ಇರ್ಬೇಕು. ಯಾರ ಮೇಲೆ? ದೇವ್ರ ಮೇಲೆ, ಸೃಷ್ಟಿಕರ್ತ ಮೇಲೆ. ಆ ನಂಬಿಕೆ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ನಿಜವಾಗಿ ನಾವೆಲ್ಲರೂ ಪರಿಪೂರ್ಣ ಆನಂದದಿಂದ ಈ ಭೂಮಿ ಮೇಲೆ ಬದುಕಬಹುದು. ನಾವೆಲ್ಲರೂ ಆನಂದವಾಗಿ ಬದುಕಬಹುದು, ಸಮಿಷ್ಟಿವಾಗಿ ವಸುದೈಕ ಕುಟುಂಬವಾಗಿ ನಾವು ಬದುಕಬಹುದು ಸ್ನೇಹಿತರೆ. ಇನ್ನೊಬ್ಬರ ಮೇಲೆ ಇನ್ನೊಬ್ರು ನೆಪ ಆಡ್ಕೊಂಡದು, ಇನ್ನೊಬ್ಬರ ಮೇಲೆ ಇನ್ನು ಒಂಥರ ಅಸೂಯ, ದ್ವೇಷ, ಈ ಭಾವದಿಂದ ಬದುಕೋದು ಏನು ಬೇಕಾಗಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಬಂದಿರೋದು ಆನಂದವಾಗಿರಕ್ಕೆ ಈ ಭೂಮಿ ಮೇಲೆ. ಆದ್ರೆ ನಕಾರಾತ್ಮಕ ಅಂಶಗಳಿರ್ತದೆ, ಸಕಾರಾತ್ಮಕ ಅಂಶಗಳಿರ್ತದೆ. ನಕಾರಾತ್ಮಕ ಅಂಶಗಳು ಏನೇ ನಿಮ್ ಮುಂದೆ ಬಂದ್ರು ಎದುರ್ಕೊಳ್ಳಕ್ಕೆ ಶಕ್ತಿ ಇರ್ಬೇಕಲ್ಲ, ಎದುರ್ಕೊಳ್ಳಕ್ಕೆ ಯುಕ್ತಿ ಇರ್ಬೇಕಲ್ಲ. ಯುಕ್ತಿ, ಶಕ್ತಿ ಅನ್ನೋದು ನಮ್ಮ ಧ್ಯಾನ ಮಾರ್ಗದಲ್ಲಿ ಎಷ್ಟೋ ತೊಡಸ್ಕೊಂತೀವಿ ನಾವು ಅಲ್ವಾ? ಎಷ್ಟೋ ನಾವು ಸಂಪಾದನೆ ಮಾಡ್ಕೊಂತೀವಿ, ನಮ್ಗೆ ಇದೆಲ್ಲ ಲಭ್ಯವಾಗತ್ತೆ.
ಯಾವುದರಿಂದ? ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ಕೊಂತದ್ದು ಅಂದ್ರೆ, ಪ್ರತಿಯೊಬ್ಬರು ನಾವು ಈ ಆಧ್ಯಾತ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡಿಕೊಂಡು, ಈ ಆಧ್ಯಾತ್ಮ ಮಾರ್ಗದಲ್ಲಿ ಸೊ ಆಳವಾದ ಈ ಪ್ರಯಾಣ ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ, ಒಳ್ಳೆಯ ಧ್ಯಾನಾಭ್ಯಾಸ, ಒಳ್ಳೆಯ ಆಧ್ಯಾತ್ಮಿಕ ಚಿಂತನೆ, ಒಳ್ಳೆ ಒಳ್ಳೆ ಸುದೈಕ ಕುಟುಂಬ ತರ, ಅಂದ್ರೆ ಎಲ್ಲಾ ಧ್ಯಾನಿಗಳು ಒಂದು ಕುಟುಂಬ ತರ. ಸೊ ಪ್ರತಿಯೊಬ್ಬರು ಇನ್ನೊಬ್ಬರಿಗೂ ಸಂಪರ್ಕ, ಪರಸ್ಪರ ಸಹಕಾರ ಕೊಟ್ಕೊಂಡು, ಸೊ ಈ ಜೀವನವನ್ನು ಸುಧಾರಿಸ್ಕೊಂಡು, ಈ ಜೀವನವನ್ನು ಆನಂದವಾಗಿ ನಡ್ಸ್ಕೋಬೇಕಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ, ಇಂದಿನ ಕಾರ್ಯಕ್ರಮವನ್ನು, ಈ ಆಧ್ಯಾತ್ಮಿಕ ಪರಿಕಲ್ಪನಾ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ ಸ್ನೇಹಿತರೆ.